ಹಾಯ್ ಸ್ನೇಹಿತರೆ, ಇವತ್ತು ನಾನು ನಿಮಗೆ 2025ರಲ್ಲಿ ಹೊಸದಾಗಿ ರಿಲೀಸ್ ಆಗಿರುವ ದಾಕ್ಷ ದಿ ಡೆಡ್ಲಿ ಕಾನ್ಸ್ಪಿರಸಿ ಅನ್ನೋ ತೆಲುಗು ಮೂವಿಯನ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಇದೊಂದು ವ್ಯತ್ಯಸ್ತವಾಗಿರುವ ಕ್ರೈಮ್ ಥ್ರಿಲ್ಲರ್ ಮೂವಿ. ಈ ಮೂವಿಯ ಒನ್ ಲೈನರ್ ಏನಂದ್ರೆ, ಸಿಟಿಯಲ್ಲಿ ಹಲವಾರು ಕೊಲೆಗಳು ನಡೀತಿವೆ. ಈ ಕೊಲೆಗಳನ್ನ ಯಾರು ಮಾಡುತ್ತಿದ್ದಾರೆ, ಯಾತಕ್ಕೋಸ್ಕರ ಮಾಡ್ತಿದ್ದಾರೆ ಅಂತ ಪೊಲೀಸ್ ಅವರು ಇನ್ವೆಸ್ಟಿಗೇಷನ್ ನಡೆಸುವಾಗ ಕೊಲೆ ನಡೆದಲ್ಲಿ ಜನರು ಇರ್ತಾರಲ್ವಾ, ಅಲ್ಲಿ ಹೋಗಿ ಈ ಕೊಲೆಯನ್ನ ಯಾರು ಮಾಡಿರೋದು ಅಂತ ಕೇಳಿದಾಗ ಇದನ್ನ ದೆವ್ವ ಮಾಡಿರೋದು ಅಂತ ಹೇಳ್ತಾರೆ. ಇನ್ನೊಬ್ಬರು ನೋಡಿದ್ರೆ ಈ ಕೊಲೆಯನ್ನ ಮಾಡಿರೋದು ಏಲಿಯನ್ ಅಂತ ಹೇಳ್ತಾರೆ. ಒಬ್ಬ ಸಾಧಾರಣ ವ್ಯಕ್ತಿಗೆ ಇದು ನಂಬಬಹುದು, ಆದರೆ ಒಂದು ಪೊಲೀಸ್ ಆಫೀಸರ್ಗೆ ಇದರ ಹಿಂದೆ ದೆವ್ವ ಇದೆ ಅಥವಾ ಏಲಿಯನ್ ಇದೆ ಅಂತ ನಂಬಕ್ಕೆ ಆಗೋದಿಲ್ಲ ಅಲ್ವಾ. ಹಾಗೆ ಈ ಕೊಲೆಗಳು ಯಾಕೆ ನಡೀತಿವೆ, ಇದರ ಹಿಂದ್ಗಡೆ ಇರುವ ಕಿಲ್ಲರ್ ಯಾರು ಅನ್ನೋದೇ ಈ ಮೂವಿ ಅಂತೂ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲೂ ಸಹ ಸ್ಕಿಪ್ ಮಾಡದೆ ನೋಡಿ. ಅದೇ ತರ ನಿಮಗೆ ನನ್ನ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗಾದರೆ ಬನ್ನಿ ಪ್ರಾರಂಭಿಸೋಣ. ಈ ಮೂವಿಯ ಪ್ರಾರಂಭದಲ್ಲಿ ಒಂದು ಡಾಕ್ಟರ್ ಅನ್ನ ನಮಗೆ ತೋರಿಸ್ತಾರೆ. ಆ ಡಾಕ್ಟರ್ಗೆ ಒಂದು ಬ್ರೋಕರ್ ಕಾಲ್ ಮಾಡಿಬಿಟ್ಟು, ನಾನು ನಿಮಗೆ ಮಾಡಿಕೊಟ್ಟ ಕೆಲಸಕ್ಕೆ ನನಗೆ ಸ್ವಲ್ಪ ಹಣ ಬೇಕು, ಆ ಹಣ ಇಟ್ಕೊಂಡೆ ನಾನು ಕುಡಿಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಅವಾಗ ಡಾಕ್ಟರ್ ಕೇಳ್ತಾರೆ, ಯಾಕೋ ಹೀಗೆ ಕುಡ್ದು ನಿನ್ನ ಆರೋಗ್ಯವನ್ನ ಹಾಳು ಮಾಡ್ತಿದ್ಯಾ ಅಂತ. ಇದು ಕೇಳಿದ ಬ್ರೋಕರ್, ನೀವು ನನಗೆ ಒಂದು ಕೆಲಸ ಕೊಟ್ರಿ, ನಾನು ಅದನ್ನ ಯಾಕೆ ಏನು ಅಂತ ಕೇಳದೆ ಮುಗಿಸಿ ಕೊಟ್ಟೆ. ಅದೇ ತರ ನಾನು ಹಣ ಕೇಳುವಾಗ ಯಾಕೆ ಏನು ಅಂತೆಲ್ಲ ಕೇಳ್ಬೇಡಿ. ಇದು ಕೇಳಿದ ಡಾಕ್ಟರ್, ಅದು ಸರಿ ಅಂತ ಹೇಳ್ಬಿಟ್ಟು, ಇವಾಗ ನಾನು ಹೇಳ್ತಿರೋ ವಿಷಯವನ್ನ ತುಂಬಾ ಗಮನವಿಟ್ಟು ಕೇಳು. ನಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ ಗೆ 100 ಜನರ ಅವಶ್ಯಕತೆ ಇದೆ, ಹೇಗಾದ್ರೂ 100 ಜನರನ್ನ ಅರೇಂಜ್ ಮಾಡು ಅಂತ ಹೇಳಿದಾಗ ಬ್ರೋಕರ್ ಅದಕ್ಕೆ ಒಪ್ಕೋತಾನೆ. ಇದರಿಂದ ನಮಗೆ ಏನು ಗೊತ್ತಾಗುತ್ತೆ ಅಂದ್ರೆ, ಈ ಡಾಕ್ಟರ್ ಏನು ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಿದ್ದಾರೆ. ಅವರು ಮಾಡೋ ಎಕ್ಸ್ಪೆರಿಮೆಂಟ್ ಗೆ ಮನುಷ್ಯರ ಅವಶ್ಯಕತೆ ಇದೆ. ಸೊ ಈ ಬ್ರೋಕರ್ ನ ಇಟ್ಕೊಂಡು ಮನುಷ್ಯರನ್ನ ಕಿಡ್ನಾಪ್ ಮಾಡ್ತಿದ್ದಾರೆ ಅಂತ ನಮಗೆ ತೋರಿಸ್ತಾರೆ. ಇವಾಗ ಈ ಬ್ರೋಕರ್ ಒಂದು ಶೆಲ್ಟರ್ ಕಡೆ ಹೋಗ್ತಾರೆ. ವಾಸ ಮಾಡಕ್ಕೆ ಮನೆ ಇಲ್ಲದೆ ಎಲ್ಲಾ ಹೊತ್ತು ಊಟ ಸಿಗದೆ ಪ್ಲಾಟ್ಫಾರ್ಮ್ ನಲ್ಲಿ ಇರ್ತಾರಲ್ವಾ, ಅಂತವರು ಇವಾಗ ಶೆಲ್ಟರ್ ಒಳಗಡೆ ಇರ್ತಾರೆ. 100 ಜನರನ್ನೆಲ್ಲ ಅರೇಂಜ್ ಮಾಡೋದು ತುಂಬಾ ಕಷ್ಟ ಅಂತ ಅನ್ಕೊಂಡಿದ್ದೆ, ಆದ್ರೆ ಇಲ್ಲಿ ನೋಡಿದ್ರೆ ಇವಾಗ ತುಂಬಾ ಜನರು ಇದ್ದಾರೆ ಅಂತ ಬ್ರೋಕರ್ ಅನ್ಕೋತಾನೆ. ವಾಸ ಮಾಡಕ್ಕೆ ಮನೆ ಇಲ್ಲದವರಿಗೆ ಇದು ಒಂದು ಒಳ್ಳೆಯ ಸ್ಥಳ ಅಂತ ಒಬ್ಬರಿಂದ ಒಬ್ಬರಿಗೆ ಇನ್ಫಾರ್ಮೇಶನ್ ಸಿಕ್ಕಿ ಎಲ್ರೂ ಬಂದು ಇಲ್ಲಿ ಇದ್ದಾರೆ ಅಂತ ನಮ್ ಬ್ರೋಕರ್ಗೆ ತಿಳಿಯುತ್ತದೆ. ಬೇಗನೆ ಇವರನ್ನೆಲ್ಲ ಲ್ಯಾಬ್ಗೆ ಕಳಿಸಿಬಿಟ್ಟು ಹಣವನ್ನ ಸಂಪಾದಿಸಬೇಕು ಅಂತ ಬ್ರೋಕರ್ ಆ ಶೆಲ್ಟರ್ ಕಡೆ ಹೋಗ್ತಾ ಇರ್ತಾರೆ. ಅವಾಗ ಒಳಗಡೆಯಿಂದ ಒಂದು ಹೊಗೆ ಬರುತ್ತದೆ. ಅದು ಹಸಿರು ಕಲರ್ ನಲ್ಲಿ. ಏನೋ ಇದು ಹೊಗೆ ಅಂತ ಅವರು ಸಹ ಅಲ್ಲಿಗೆ ನಡ್ಕೊಂಡು ಹೋಗ್ತಾರೆ. ಆ ಹೊಗೆ ಒಳಗಡೆಯಿಂದ ಒಬ್ಬ ಅಜ್ಞಾತ ವ್ಯಕ್ತಿ ಬರ್ತಾನೆ. ಅವರು ಮುಖವನ್ನೆಲ್ಲ ಮಾಸ್ಕ್ ನಿಂದ ಮುಚ್ಚಿರ್ತಾರೆ. ಆ ವ್ಯಕ್ತಿಯ ಕಣ್ಣಿನಲ್ಲಿ ಬೆಂಕಿ ಉರಿತಿರೋ ತರ ನಮ್ ಬ್ರೋಕರ್ಗೆ ಕಾಣಿಸುತ್ತದೆ. ಅವರು ಬಂದ್ಬಿಟ್ಟು ಏನೋ ಒಂದು ಇಂಜೆಕ್ಷನ್ ತರ ಬ್ರೋಕರ್ ಕುತ್ತಿಗೆಗೆ ಚುಚ್ಚುತ್ತಾರೆ. ಅಷ್ಟೇ, ಬ್ರೋಕರ್ ಅಲ್ಲೇ ಸತ್ತು ಬೀಳ್ತಾನೆ. ಅಲ್ಲಿಂದ ಕಟ್ ಮಾಡಿದ್ರೆ ಇವಾಗ ನಮಗೆ ಹೀರೋನ್ ಅನ್ನ ತೋರಿಸ್ತಾರೆ. ಹೀರೋನ್ ನೇಮೇ ದಾಕ್ಷ. ಹೀರೋನ್ ಒಂದು ಪೊಲೀಸ್ ಆಫೀಸರ್ ಆಗಿರ್ತಾರೆ. ಇವಾಗ ಆ ಬ್ರೋಕರ್ ಒಂದು ಕಡೆ ತುಂಬಾ ಕ್ರೂರವಾಗಿ ಕೊಲೆಯಾಗಿದ್ದಾನೆ ಅನ್ನೋ ಇನ್ಫಾರ್ಮೇಶನ್ ಪೊಲೀಸ್ ಅವರಿಗೆ ಸಿಕ್ಕಿರುತ್ತದೆ. ಬೇಗನೆ ಕ್ರೈಮ್ ಸೀನ್ ಅನ್ನ ನೋಡಕ್ಕೆ ಅಂತ ಪೊಲೀಸ್ ಅವರು ಬಂದಿರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಮೀಡಿಯಾದವರು, ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ನವರು ಎಲ್ಲರೂ ಬಂದಿರ್ತಾರೆ. ಮೊದಲು ಈ ಮೀಡಿಯಾದವ್ರನ್ನ ಹೊರಗೆ ಕಳಿಸಿ, ಯಾಕಂದ್ರೆ ಹೆಡ್ಲೈನ್ ನಲ್ಲಿ ಇದು ಕೊಲೆನಾ ಅಥವಾ ಆತ್ಮಹತ್ಯೆನಾ ಅಂತ ನಮಗೆ ತುಂಬಾ ಪ್ರೆಷರ್ ಕೊಡ್ತಾರೆ. ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ನವರು ಅಲ್ಲಿರುವ ಎವಿಡೆನ್ಸ್ ಗಳನ್ನೆಲ್ಲ ಕಲೆಕ್ಟ್ ಮಾಡ್ತಾ ಇರುವಾಗ ಅದರಲ್ಲಿ ವಿಕ್ರಮ್ ಅಂತ ಒಬ್ಬ ಇರ್ತಾನೆ. ಏನ್ ವಿಕ್ರಮ್ ಬೇಗ ಬಂದ್ಬಿಟ್ಟಿದ್ಯಾ ಅಂತ ಕೇಳಿದಾಗ, ರೂಲ್ ಬುಕ್ ನಲ್ಲಿರುವ ಮೊದಲನೇ ರೂಲ್ ಅಂದ್ರೆ ಆನ್ ಟೈಮ್ ಗೆ ಬರ್ಬೇಕು ಅಂತ. ನನ್ನ ಕೆಲಸವನ್ನ ನಾನು ಸರಿಯಾಗಿ ಮಾಡ್ತಿದ್ದೀನಿ. ಈ ವಿಕ್ರಮ್ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಗೆ ಸೇರಿದವನಾಗಿರ್ತಾನೆ. ಇಲ್ಲಿ ನಡೆದ ಕೊಲೆಯ ಬ್ರೀಫ್ ಕೊಡಿ ಅಂತ ಹೀರೋನ್ ಕೇಳಿದಾಗ ವಿಕ್ರಮ್ ಕೂಡ ಹೇಳಕ್ಕೆ ಶುರು ಮಾಡ್ತಾನೆ. ಕಾಸ್ ಆಫ್ ಡೆತ್ ಏನಂದ್ರೆ, ಅವರ ತಲೆಗೆ ಯಾರೋ ಬಲವಾಗಿ ಹೊಡೆದು ತಲೆಯಲ್ಲಿ ಬ್ಲಡ್ ಕ್ಲಾಟ್ ಆಗಿ ಅವರು ಸತ್ತಿದ್ದಾರೆ. ಅದು ಅಲ್ಲದೆ ಅವರ ದೇಹದಲ್ಲಿ ಮಿತಿ ಮೀರಿದ ಆಲ್ಕೋಹಾಲ್ ಕಂಟೆಂಟ್ ಇದೆ. ಬೇಗನೆ ಹೀರೋನ್ ಕೇಳ್ತಾಳೆ, ಇವನು ಕುಡ್ದು ಬಿದ್ದು ತೀರಿ ಹೋಗಿದ್ದಾನ ಅಥವಾ ಇದೊಂದು ಕೊಲೆನಾ ಅಂತ. ವಿಕ್ರಮ್ ಹೇಳ್ತಾನೆ, ಅದು ನನಗೆ ಸರಿಯಾಗಿ ಹೇಳಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅವನ ಕೈ ಉಗುರುಗಳು ಗೋಲ್ಡನ್ ಕಲರ್ ಆಗಿವೆ. ಅವನ ಡೆಡ್ ಬಾಡಿಯನ್ನ ವೀಕ್ಷಿಸಿದರೆ ಇನ್ನೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವ ವಿಷಯಗಳು ತಿಳಿಯುತ್ತದೆ ಅಂತ ವಿಕ್ರಮ್ ಹೀರೋನನ್ನ ಡೆಡ್ ಬಾಡಿ ಹತ್ತಿರ ಕರ್ಕೊಂಡು ಹೋಗಿ ಅವನ ಕುತ್ತಿಗೆಯನ್ನ ನೋಡಕ್ಕೆ ಹೇಳ್ತಾನೆ. ಕುತ್ತಿಗೆಯಲ್ಲಿ ಒಂದು ಇಂಜೆಕ್ಷನ್ ಮಾಡಿದ ತರ ಮಾರ್ಕ್ ಕಾಣಿಸ್ತಿದೆ. ಹಾಗಂತ ಹೇಳಿದಾಗ ಎಲ್ಲರೂ ಹೋಗಿ ಅದನ್ನ ನೋಡ್ತಾರೆ. ಅದರ ನಂತರ ಈ ವಿಷಯವನ್ನ ಯಾರಾದ್ರೂ ನೇರವಾಗಿ ನೋಡಿದಾರಾ ಅಂತ ಕೇಳಿದಾಗ ಒಬ್ಬ ವ್ಯಕ್ತಿ, ನಾನು ನೋಡಿದೀನಿ ಅಂತ ಹೇಳ್ತಾನೆ. ಕೊಲೆಯಾಳಿಯನ್ನ ಕಣ್ಣಾರೆ ನೋಡಿದೀನಿ ಅಂತನು. ಹಾಗಾದ್ರೆ ಯಾರು ಕೊಲೆಯಾಳಿ ಅಂತ ಕೇಳಿದಾಗ ತುಂಬಾ ಗ್ರೀನ್ ಆಗಿ ಒಂದು ಹೊಗೆ ಬರ್ತಿತ್ತು. ಅದರೊಳಗಡೆಯಿಂದ ಒಬ್ಬ ವ್ಯಕ್ತಿ ನಡೆದು ಬಂದ. ಅವನ ಕಣ್ಣಲ್ಲೆಲ್ಲ ಬೆಂಕಿ ಉರಿತಾ ಇತ್ತು. ಅದು ಖಂಡಿತವಾಗಿಯೂ ಒಂದು ದೆವ್ವನೇ ಮೇಡಮ್. ಇದು ಕೇಳಿದ ಹೀರೋಯಿನ್ ಅವನನ್ನ ಕಳಿಸಿಬಿಟ್ಟು ಬೇರೊಬ್ಬನ ಜೊತೆ ಕೇಳಿದಾಗ, ನನಗೆ 100% ಗೊತ್ತು ಮ್ಯಾಮ್, ಅದೊಂದು ಜಿನ್ ಅಂತ. ಅದೇ
ಬಂದ್ಬಿಟ್ಟು ಈ ವ್ಯಕ್ತಿಯನ್ನ ಕೊಂದಿದೆ ಅಂತ ಹೇಳಿದಾಗ ಸರಿ ಆಯ್ತು, ಬೇರೆ ಯಾರಾದರೂ ಇದಾರಾ ಅಂತ ಕೇಳ್ತಾರೆ. ಅದೊಂದು ರಕ್ತ ಪಿಶಾಚಿ ಮ್ಯಾಮ್, ನಾನು ಚಿಕ್ಕ ವಯಸ್ಸಿನಲ್ಲಿ ತುಂಬಾ ಕತೆಗಳೆಲ್ಲ ಕೇಳಿದ್ದೀನಿ, ಅದೇ ಇವಾಗ ಬಂದು ಕೊಲೆ ಮಾಡಿದೆ ಅಂತ ಹೇಳಿದಾಗ ಹೀರೋಯಿನ್ ಟೆನ್ಷನ್ ಆಗಿ ಅಲ್ಲಿಂದ ಹೊರಡ್ತಾರೆ. ಅವಾಗ ಅಲ್ಲಿಗೆ ಬಂದ ಒಂದು ರಿಪೋರ್ಟರ್ ಹೀರೋಯಿನ್ ಜೊತೆ ಮಾತಾಡಕ್ಕೆ ಪ್ರಯತ್ನ ಮಾಡ್ತಾರೆ. ಆ ರಿಪೋರ್ಟರ್ ನಮ್ಮ ಹೀರೋಯಿನ್ ಬಗ್ಗೆ ತುಂಬಾನೇ ತಿಳ್ಕೊಂಡಿರ್ತಾರೆ. ಕಳೆದ 2 ವರ್ಷಗಳಲ್ಲೇ ಹೀರೋಯಿನ್ ಸುಮಾರು 12 ಸ್ಥಳಗಳಲ್ಲಿ ಟ್ರಾನ್ಸ್ಫರ್ ಆಗಿದ್ದಾರೆ. ನೀವು ಪರ್ಮಿಷನ್ ಕೊಟ್ರೆ ಸ್ವಲ್ಪ ನಿಮ್ಮನ್ನ ಶೂಟಿಂಗ್ ನಡೆಸೋಣ ಅಂತ ಇದೀವಿ ಅಂತ ಹೇಳ್ತಾರೆ. ಆದ್ರೆ ಹೀರೋಯಿನ್ ಯಾವುದೇ ರೀತಿಯ ರೆಸ್ಪಾಂಡ್ ಮಾಡೋದಿಲ್ಲ. ಅಲ್ಲಿಂದ ಕಟ್ ಮಾಡಿದ್ರೆ ಬಲರಾಮ್ ಅನ್ನೋ ಒಬ್ಬ ದೊಡ್ಡ ಫಾರ್ಮಾ ಕಂಪನಿಯನ್ನ ರನ್ ಮಾಡ್ತಿರೋವರ್ನ ನಮಗೆ ತೋರಿಸ್ತಾರೆ. ಇವರು ಹೊಸ ಹೊಸ ಔಷಧಿಗಳನ್ನ ರಿಲೀಸ್ ಮಾಡಿ ಮಾರ್ಕೆಟ್ ನಲ್ಲಿ ಸೇಲ್ ಮಾಡ್ತಾ ಇರ್ತಾರೆ. ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಗಳ ಜೊತೆ ಎಲ್ಲ ಟೈ ಅಪ್ ಮಾಡ್ಕೊಂಡಿರ್ತಾರೆ. ಎಲ್ಲಾ ಕಡೆ ನೋಡಿದ್ರೆ ಆಯುರ್ವೇದ ಮೆಡಿಸಿನ್ ಗಿಂತ ಇವರ ಮೆಡಿಸಿನ್ ಒಳ್ಳೇದು ಅಂತ ಅಡ್ವರ್ಟೈಸ್ ಮಾಡ್ತಾರೆ. ಆದರೆ ಇವರ ಪರ್ಸನಲ್ ಯೂಸ್ಗೆ ಇವರು ಆಯುರ್ವೇದ ಮೆಡಿಸಿನ್ ಗಳನ್ನೇ ಉಪಯೋಗಿಸ್ತಾರೆ. ಬಲರಾಮ್ದು ಒಬ್ಬ ಅಸಿಸ್ಟೆಂಟ್ ಕೇಳ್ತಾನೆ, ಊರಲ್ಲೆಲ್ಲ ಆಯುರ್ವೇದ ಸುಮ್ಮನೆ ವೇಸ್ಟ್ ಅಂತ ಹೇಳ್ಬಿಟ್ಟು ನೀವೇ ನಿಮ್ಮ ಪರ್ಸನಲ್ ಯೂಸ್ಗೆ ಆಯುರ್ವೇದವನ್ನ ಉಪಯೋಗಿಸ್ತಿದ್ದೀರಾ ಅಲ್ವಾ ಅಂತ. ಬಲರಾಮ್ ಹೇಳ್ತಾನೆ, ಅದು ಬಿಸ್ನೆಸ್, ಆದ್ರೆ ನಮ್ಮ ಆರೋಗ್ಯಕ್ಕೆ ಒಳ್ಳೇದು ಆಯುರ್ವೇದ. ಇವಾಗ ನಮಗೆ ಬೇರೊಂದು ವಿಷಯವನ್ನ ತೋರಿಸ್ತಾರೆ. ಆಕ್ಚುಲಿ ಇವರು ಏನೋ ಒಂದು ಔಷಧಿಯನ್ನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಆ ಮೆಡಿಸಿನ್ದು ಡೀಟೇಲ್ಸ್ ಎಲ್ಲ ಹಾರ್ಡ್ ಡಿಸ್ಕ್ ನಲ್ಲಿ ಇರುತ್ತದೆ. ಅದನ್ನ ದೊಡ್ಡ ದೊಡ್ಡ ಹ್ಯಾಕರ್ ಗಳೆಲ್ಲ ಹ್ಯಾಕ್ ಮಾಡಕ್ಕೆ ಪ್ರಯತ್ನ ಪಟ್ರೆ ಇಲ್ಲಿಯವರೆಗೂ ಯಾರ ಕೈಲೂ ಸಹ ಹ್ಯಾಕ್ ಮಾಡಕ್ಕೆ ಆಗ್ಲಿಲ್ಲ. ಸಪೋಸ್ ಯಾರಾದ್ರೂ ಅದನ್ನ ಹ್ಯಾಕ್ ಮಾಡಿದ್ರೆ ಅದು ಆಟೋಮೆಟಿಕ್ ಆಗಿ ಇರೇಸ್ ಆಗೋ ತರ ಸೆಟ್ ಮಾಡಿರ್ತಾರೆ. ಅದೇ ಸಮಯ ಅದರಲ್ಲಿರುವ ಡೀಟೇಲ್ಸ್ ಅನ್ನ ಇಟ್ಕೊಂಡು ಇವರು ಯಾವುದೋ ರೀತಿಯ ಮೆಡಿಸಿನ್ ಅನ್ನ ಟ್ರಯಲ್ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಸುಮಾರು 214 ಜನರನ್ನ ಕಿಡ್ನಾಪ್ ಮಾಡ್ಕೊಂಡು ಬಂದು ಎಕ್ಸ್ಪೆರಿಮೆಂಟ್ ನಡೆಸ್ತಿದ್ದಾರೆ. ಆ 214 ಜನರು ಸಹ ತೀರಿ ಹೋಗ್ತಾರೆ. ಇದುವರೆಗೂ ಇವರು ನಡೆಸಿದ ಎಕ್ಸ್ಪೆರಿಮೆಂಟ್ ಗಳೆಲ್ಲವೂ ಫೇಲ್ ಆಗಿರುತ್ತದೆ. 215ನೇ ವ್ಯಕ್ತಿಯಾಗಿ ಇವರು ಒಬ್ಬರನ್ನ ಕರ್ಕೊಂಡು ಬಂದು ಚೆಕ್ ಮಾಡ್ತಾ ಇರ್ತಾರೆ. ಸಪೋಸ್ ಇವನು ಬದುಕಿದ್ರೆ ನಮ್ಮ ಎಕ್ಸ್ಪೆರಿಮೆಂಟ್ ಸಕ್ಸಸ್ ಆಯ್ತು ಅಂತ ಅವರು ಹೇಳ್ತಾ ಇರ್ತಾರೆ. ಇವಾಗ ಆ ಲ್ಯಾಬ್ಗೆ ಹೋಗಿ ಆ 215ನೇ ವ್ಯಕ್ತಿಗೆ ಔಷಧಿನ ಕೊಟ್ಟು ಚೆಕ್ ಮಾಡ್ತಾರೆ. ಆ ವ್ಯಕ್ತಿ ಸಹ ತೀರಿ ಹೋಗ್ತಾನೆ. ಅದೇ ಸಮಯದಲ್ಲಿ ಇವರಿಗೆ ಒಂದು ಮೆಸೇಜ್ ಬರುತ್ತದೆ. ಇವರಿಗೆ ಎಕ್ಸ್ಪೆರಿಮೆಂಟ್ ಗೆ ಅಂತ ಜನರನ್ನು ಕರ್ಕೊ ಬರ್ತಿದ್ದ ಕಾಸಿ ಅನ್ನೋ ವ್ಯಕ್ತಿ ತುಂಬಾನೇ ಕ್ರೂರವಾಗಿ ಕೊಲೆಯಾಗಿದ್ದಾನೆ ಅಂತ. ಆ ಕೇಸನ್ನ ನಮ್ಮ ಹೀರೋನೇ ಇನ್ವೆಸ್ಟಿಗೇಷನ್ ನಡೆಸ್ತಿರ್ತಾರೆ. ಇವಾಗ ನಮ್ಗೆ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ನಲ್ಲಿರುವ ವಿಕ್ರಮ್ ಅನ್ನ ತೋರಿಸ್ತಾರೆ. ಅಸಿಸ್ಟೆಂಟ್ ಜೊತೆ ಕೇಳ್ತಾನೆ, ರಿಪೋರ್ಟ್ ಎಲ್ಲಾನು ರೆಡಿನಾ ಅಂತ. ದಾಕ್ಷ ಅನ್ನೋ ಫೋಲ್ಡರ್ ನಲ್ಲಿ ಇಟ್ಟಿದ್ದೀನಿ ಅಂತಾನು ಹೇಳ್ತಾನೆ. ಯಾಕೆ ನಿನಗೆ ಫೋಲ್ಡರ್ ರೆಡಿ ಮಾಡಕ್ಕೆ ಬೇರೆ ನೇಮೇ ಸಿಗ್ಲಿಲ್ವಾ ಅಂತ ರ್ಯಾಶ್ ಆಗ್ತಾರೆ. ಇದು ನೋಡಿದ ಅಸಿಸ್ಟೆಂಟ್, ಯಾಕೆ ನಿಮಗೆ ಆ ಮೇಡಮ್ ನ ನೋಡಿದ್ರೆ ಕೋಪ, ಅದು ಅಲ್ಲದೆ ಮೇಡಮ್ ಸಹ ನಿಮ್ಮನ್ನ ಬಂದು ಸುಮ್ನೆ ಕೆಣಕುತ್ತಾರಲ್ವಾ. ಅವಾಗ ವಿಕ್ರಮ್, ಆಕ್ಚುಲಿ ಡಿಪಾರ್ಟ್ಮೆಂಟ್ ಗೆ ಸೇರೋದಕ್ಕಿಂತ ಮುಂಚೆ ನಾವಿಬ್ಬರು ಬೆಸ್ಟ್ ಫ್ರೆಂಡ್ಸ್ ಆಗಿದ್ವಿ. ನಾವಿಬ್ಬರು ಒಂದೇ ಡಿಪಾರ್ಟ್ಮೆಂಟ್ ನಲ್ಲಿ ಜಾಯಿನ್ ಆಗುವ ಅಂತ ನಿರ್ಧರಿಸಿದ್ವಿ. ಆದ್ರೆ ನನ್ನ ಪರಿಸ್ಥಿತಿಯಿಂದ ನನಗೆ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ನಲ್ಲಿ ಜಾಯಿನ್ ಆಗ್ಬೇಕಾಯ್ತು. ಹಾಗೆ ಅವಳು ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಜಾಯಿನ್ ಆದ್ಲು. ಅವಳು ಪೊಲೀಸ್ ಆಗೋವರೆಗೂ ನನ್ನ ಸುಮ್ನೆ ಇರಕ್ಕೇನೆ ಬಿಡ್ತಿರ್ಲಿಲ್ಲ, ಸುಮ್ನೆ ಕಿಂಡಲ್ ಮಾಡ್ತಾ ಇದ್ದಳು ಅಂತ ಹೇಳುತ್ತಾ ವಿಕ್ರಮ್ ಇವಾಗ ರಿಪೋರ್ಟ್ ಅನ್ನು ಚೆಕ್ ಮಾಡಕ್ಕೆ ಶುರು ಮಾಡ್ತಾನೆ. ಅಲ್ಲಿಂದ ಕಟ್ ಮಾಡಿದ್ರೆ ಇವಾಗ ಹೀರೋನ್ ಒಂದು ಸ್ಕೆಚ್ ಆರ್ಟಿಸ್ಟ್ ಅನ್ನ ಸ್ಟೇಷನ್ ಗೆ ಬರಕ್ಕೆ ಹೇಳಿರ್ತಾರೆ. 3 ವ್ಯಕ್ತಿಗಳು ಅವಾಗ್ಲೇ ಹೇಳಿದ್ರಲ್ವಾ, ನಾನು ದೆವ್ವ ನೋಡ್ದೆ, ಇನ್ನೊಬ್ಬ ಏಲಿಯನ್ ಅಂತ, ಅದು ಅಲ್ಲದೆ ಇನ್ನೊಬ್ಬ ವ್ಯಾಂಪೈರ್ ಅಂತ. ಈ 3 ಜನರನ್ನು ಸ್ಕೆಚ್ ಆರ್ಟಿಸ್ಟ್ ಜೊತೆ ಬಿಡಿಸಕ್ಕೆ ಹೇಳ್ತಾರೆ. ಯಾಕಂದ್ರೆ ಆ ರೂಪ ಹೇಗಿರುತ್ತದೆ ಅಂತ ಹೀರೋನಿಗೆ ನೋಡಕ್ಕೋಸ್ಕರ. ಇವಾಗ ವಿಕ್ರಮ್ ಸ್ಟೇಷನ್ ಗೆ ಆಟೋಪ್ಸಿ ರಿಪೋರ್ಟ್ ಅನ್ನ ತಗೊಂಡು ಬರ್ತಾರೆ. ಅವಾಗ ಅಲ್ಲಿ ನಿಂತಿದ್ದ ರಿಪೋರ್ಟರ್ ಸುರೇಶ್ ವಿಕ್ರಮ್ ಜೊತೆ ಕೇಳ್ತಾನೆ, ಈ ಕೇಸ್ ಬಗ್ಗೆ ಏನಾದ್ರೂ ತಿಳಿತಾ ಸರ್ ಅಂತ. ಈ ಕೇಸನ್ನ ಯಾರು ಹ್ಯಾಂಡಲ್ ಮಾಡ್ತಿದ್ದಾರೆ, ನೀನು ಯಾಕೆ ನನ್ನ ಜೊತೆ ಕೇಳ್ತಿದ್ಯಾ, ಕೇಸ್ ಹ್ಯಾಂಡಲ್ ಮಾಡೋರ್ ಜೊತೆನೆ ಕೇಳು ಅಂತ ವಿಕ್ರಮ್ ಒಳಗಡೆ ಹೋಗ್ತಾರೆ. ಇವಾಗ ನಮ್ ಹೀರೋ ನೋಡಿದ್ರೆ ಹೀರೋನ್ ಕೈಯಲ್ಲಿ ಆಟೋಪ್ಸಿ ರಿಪೋರ್ಟ್ ಅನ್ನ ಕೊಡ್ತಾರೆ. ಆ ರಿಪೋರ್ಟ್ ನೋಡಕ್ಕೆ ತುಂಬಾನೇ ಶಾಕಿಂಗ್ ಆಗಿರುತ್ತದೆ. ಏನಂದ್ರೆ ತೀರಿ ಹೋಗಿರೋನಿಗೆ ಒಂಚೂರು ಸಹ ಏಟ್ ಆಗಿರ್ಲಿಲ್ಲ ಅಂತ ತೋರಿಸುತ್ತದೆ. ಇವರು ಸಹ ಯೋಚನೆ ಮಾಡ್ತಾ ಇರ್ತಾರೆ, ತೀರಿ ಹೋದವನಿಗೆ ಯಾರು ಇಲ್ಲ, ಅವನಿಗೆ ಏನಾದ್ರೂ ಆದ್ರೆ ಕೇಳಕ್ಕೂ ಸಹ ಯಾರು ಬರೋದಿಲ್ಲ, ಇವನನ್ನ ಕೊಲೆ ಮಾಡೋದ್ರಿಂದ ಕಿಲ್ಲರ್ಗೆ ಏನು ಲಾಭ ಅಂತ ಹೀರೋ ಯೋಚನೆ ಮಾಡ್ತಾ ಇರ್ತಾರೆ. ಅವಾಗ ರಿಪೋರ್ಟರ್ ಸುರೇಶ್ ಒಳಗಡೆ ಬಂದ್ಬಿಟ್ಟು, ಈ ಕೇಸ್ ನಲ್ಲಿ ಒಬ್ಬರನ್ನ ಹೆಲ್ಪರ್ ಆಗಿ ಇಟ್ಕೋಬಹುದಲ್ವಾ ಮ್ಯಾಮ್ ಅಂತ ಕೇಳ್ತಾನೆ. ಆಲ್ರೆಡಿ ಮೀಡಿಯಾದವರು ನನ್ನ ಹೆಸರನ್ನ ತುಂಬಾನೇ ನಾಶ ಮಾಡಿದ್ದಾರೆ, ಅದರ ಮಧ್ಯೆ ಇದು ಬೇರೆ ಬೇಕಾ, ಮುಚ್ಕೊಂಡು ಇಲ್ಲಿಂದ ಹೊರಡಿ. ಹಾಗೆ ಸುರೇಶ್ ಅಲ್ಲಿಂದ ಹೊರಡ್ತಾನೆ. ಕ್ರೈಮ್ ಸೀನ್ ನಲ್ಲಿ ತೀರಿ ಹೋದ ವ್ಯಕ್ತಿಯ ಬೈಕ್ ಇರುತ್ತದೆ. ಆ ಬೈಕ್ ಮೂಲಕನೇ ಅವನ ಹೆಸರು ಕಾಸಿ ಅಂತ ಇವರು ಕಂಡು ಹಿಡಿದಿರ್ತಾರೆ. ತೀರಿ ಹೋದವನ ಮೊಬೈಲ್ ಇಟ್ಕೊಂಡೆ ಪೊಲೀಸ್ ಅವರು ಇನ್ವೆಸ್ಟಿಗೇಷನ್ ನಡೆಸ್ತಾರೆ ಅಂತ ತಿಳಿದೆ ಕಿಲ್ಲರ್ ಮೊಬೈಲ್ ಅನ್ನ ತಗೊಂಡು ಹೋಗಿದ್ದಾನೆ. ನನಗೇನು ಇದು ಒಂದು ಕೊಲೆಯಲ್ಲಿ ನಿಲ್ಲೋದಿಲ್ಲ, ಇನ್ನು ಸುಮಾರು ಕೊಲೆಗಳು ಆಗುತ್ತದೆ ಅಂತ ಹೀರೋ ಯೋಚನೆ ಮಾಡ್ತಾ ಇರ್ತಾರೆ. ಇವಾಗ ನಮಗೆ ವಿಶ್ವಾಮಿತ್ರ ಅನ್ನೋ ಒಂದು ಸೈಕ್ಯಾಟ್ರಿಸ್ಟ್ ಅನ್ನ ತೋರಿಸ್ತಾರೆ. ಇವರನ್ನ ಮೀಟ್ ಮಾಡಕ್ಕೆ ಅಂತಾನೆ ಸುರೇಶ್
ಸುರೇಶ್ ಬಂದಿರ್ತಾನೆ. ಸೈಕಾಲಜಿ ಬಗ್ಗೆ ನೀವು ತುಂಬಾನೇ ರಿಸರ್ಚ್ ನಡೆಸ್ತಿದ್ದೀರಾ. ರೀಸೆಂಟ್ ಆಗಿ ಒಂದು ಕೊಲೆ ನಡೆದಿದೆ. ಆ ಕೊಲೆ ಬಗ್ಗೆ ಮಾತನಾಡೋಕ್ಕೋಸ್ಕರನೇ ನಾನು ನಿಮ್ಮ ಹತ್ತಿರ ಬಂದಿದ್ದೀನಿ. ಈ ಕೊಲೆಯನ್ನ ನೋಡಿದವರೆಲ್ಲರೂ ದೆವ್ವ ಭೂತ ಅಂತೆಲ್ಲ ಹೇಳ್ತಿದ್ದಾರೆ. ಈ ಕೊಲೆ ಬಗ್ಗೆ ನೀವು ಏನು ಅನ್ಕೊಳ್ತಿದ್ದೀರಾ ಅಂತ ಕೇಳಿದಾಗ ವಿಶ್ವಾಮಿತ್ರ ಆಕ್ಚುಲಿ ಪರ್ಟಿಕ್ಯುಲರ್ ಆಗಿ ಒಂದು ಗ್ಯಾಸ್ ಇದೆ. ಅದನ್ನ ಮನುಷ್ಯರು ಶ್ವಸಿಸಿದರೆ ಅವರಿಗೆ ಹ್ಯಾಲಿಸಿನೇಷನ್ ಬರುತ್ತದೆ. ಇಲ್ಲದ ಒಂದು ವಿಷಯವನ್ನ ಇರೋದಾಗಿ ಅವರು ಥಿಂಕ್ ಮಾಡ್ತಾರೆ. ಮೇ ಬಿ ಆ ಕಿಲ್ಲರ್ ಕೊಲೆ ನಡೆದ ಸ್ಥಳದಲ್ಲಿ ಗ್ಯಾಸ್ ಅನ್ನ ಉಪಯೋಗಿಸಿರಬಹುದು. ಆದ್ರಿಂದ ಅಲ್ಲಿದ್ದ ವಿಟ್ನೆಸ್ಗಳು ಅದನ್ನ ಶ್ವಸಿಸಿ ಆ ತರ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರಬಹುದು. ಪೊಲೀಸ್ ಹಾಗೆ ಸುಮ್ಮನೆ ಇರೋದಿಲ್ಲ, ಆದಷ್ಟು ಬೇಗ ಕಂಡು ಹಿಡಿತಾರೆ ಅಂತ ಅವರು ಹೇಳ್ತಾರೆ. ರಿಪೋರ್ಟರ್ ಮೂಲಕ ಈ ನ್ಯೂಸ್ ಟಿವಿನಲ್ಲಿ ಬರುತ್ತದೆ. ಈ ನ್ಯೂಸ್ ಅನ್ನ ಆ ಫಾರ್ಮಾ ಕಂಪನಿಯವರು ನೋಡ್ತಾ ಇರ್ತಾರೆ. ಇಲ್ಲಿಯವರೆಗೂ ಪೊಲೀಸ್ ಅವರಿಗೆ ಈ ಕೇಸ್ನಲ್ಲಿ ಯಾವುದೇ ರೀತಿಯ ಕ್ಲೂಗಳು ಸಿಗ್ಲಿಲ್ಲ ಅಂತ ಗೊತ್ತಾಗುತ್ತದೆ. ಆದರೆ ಈ ಫಾರ್ಮಾ ಕಂಪನಿಯ ಓನರ್ ಸ್ವಲ್ಪ ಹೆದರ್ತಾನೆ. ಯಾಕಂದ್ರೆ ತೀರಿ ಹೋದವನು ಅವನಿಗೆ ಗೊತ್ತಿರುವವನಲ್ವಾ. ಇವಾಗ ಒಂದು ಬೋಳು ತಲೆ ಇರುವ ಅಣ್ಣನನ್ನ ನಮಗೆ ತೋರಿಸ್ತಾರೆ. ಈ ಅಣ್ಣ ಫಾರ್ಮಾ ಕಂಪನಿಯವರಿಗೆ ತುಂಬಾ ಬೇಕಾದವರು. ಫಾರ್ಮಾ ಕಂಪನಿ ಓನರ್ ಈ ಬೋಳು ತಲೆಯವನಿಗೆ ಕಾಲ್ ಮಾಡಿಬಿಟ್ಟು 1 ವಾರಕ್ಕೆ ಹೊರಗಡೆನೆ ಬರ್ಬೇಡ, ಎಲ್ಲಾದ್ರೂ ಸೇಫ್ ಆಗಿ ಒಳಗಡೆನೆ ನಿಲ್ಲು ಅಂತ ಹೇಳಿರ್ತಾರೆ. ಸೊ ಅವನು ಒಂದು 5 ಸ್ಟಾರ್ ಹೋಟೆಲ್ಗೆ ಹೋಗಿ ರೂಮ್ ತಗೊಂಡು 1 ವಾರ ಒಳಗಡೆನೆ ನಿಲ್ಲುವ ಅಂತ ಅನ್ಕೋತಾನೆ. ಇವಾಗ ನಮಗೆ ಹೀರೋಯಿಂದು ಆಫೀಸ್ ಅನ್ನ ತೋರಿಸ್ತಾರೆ. ಆಫೀಸ್ ಒಳಗಡೆ ಫುಲ್ ಆಗಿ ದೆವ್ವದ ಚಿತ್ರವನ್ನ ಬಿಡಿಸಿ ಅಂಟಿಸಿರ್ತಾರೆ. ಯಾಕಂದ್ರೆ ಈ ಕೇಸ್ ನಲ್ಲಿ ಇದೊಂದೇ ಕ್ಲೂ ಇರೋದು. ಇವಾಗ ಸೈಕ್ಯಾಟ್ರಿಸ್ಟ್ ಅನ್ನ ಕಾಲ್ ಮಾಡಿ ಹೀರೋಯಿನ್ ಆಫೀಸ್ಗೆ ಬರಕ್ಕೆ ಹೇಳಿರ್ತಾರೆ. ನೀವು ಯಾಕೆ ಅವಶ್ಯಕತೆ ಇಲ್ಲದೆ ಮೀಡಿಯಾದವ್ರ ಜೊತೆ ಹೀಗೆಲ್ಲ ಹೇಳ್ತಿದ್ದೀರಾ? ಇಂಡಿಯಾ ಪೊಲೀಸ್ ಇನ್ನೂ ಸಹ ಅಪ್ಡೇಟ್ ಆಗಿಲ್ಲ ಅನ್ಕೋತಿದ್ದೀರಾ? ಅವಾಗ ಸೈಕ್ಯಾಟ್ರಿಸ್ಟ್ ನಾನು ಹಾಗೆಲ್ಲ ಅನ್ಕೊಂಡಿಲ್ಲ, ಜಸ್ಟ್ ಈ ಕೇಸ್ ಬಗ್ಗೆ ನನಗೆ ಗೊತ್ತಿರೋ ವಿಷಯಗಳನ್ನ ಹೇಳ್ದೆ ಅಷ್ಟೇ. ಇವಾಗ ನೀವೇ ಒಂದು ಸೈಕ್ಯಾಟ್ರಿಸ್ಟ್ ಅಲ್ವಾ, ನಿಮಗೆ ಏನಾದ್ರೂ ತೊಂದರೆ ಅಂದ್ರೆ ನೀವು ಯಾರ ಹತ್ತಿರ ಹೋಗ್ತೀರಾ? ಹಾಗಾದ್ರೆ ನೀವು ಒಂದು ಪೊಲೀಸ್ ಅಲ್ವಾ, ನಿಮಗೆ ಏನಾದ್ರೂ ತೊಂದರೆ ಅಂದ್ರೆ ನೀವು ಯಾರ ಹತ್ತಿರ ಹೋಗ್ತೀರಾ ಅಂತ ಸೈಕ್ಯಾಟ್ರಿಸ್ಟ್ ಹಾಗೂ ಹೀರೋನಿಗೆ ತುಂಬಾ ಜಗಳವಾಗುತ್ತದೆ. ಅವಶ್ಯಕತೆನೇ ಇಲ್ಲದೆ ನನ್ನನ್ನ ಇಲ್ಲಿಗೆ ಕರೆಸಿ ನನ್ನ ಟೈಮ್ ಅನ್ನ ವೇಸ್ಟ್ ಮಾಡ್ತಿದ್ದೀರಾ. ಇನ್ಮುಂದೆ ಲೈಫ್ ನಲ್ಲೇ ನಿಮ್ಮನ್ನ ನೋಡಕ್ಕೆ ಬರೋದಿಲ್ಲ ಅಂತ ಹೇಳಿ ಸೈಕ್ಯಾಟ್ರಿಸ್ಟ್ ಅಲ್ಲಿಂದ ಹೊರಡ್ತಾರೆ. ಅಲ್ಲಿಂದ ಕಟ್ ಮಾಡಿದ್ರೆ ಸ್ವಲ್ಪ ಹೊತ್ತು ಮುಂಚೆ ಒಂದು ಬೋಳ್ ತಲೆಯನ್ನ ನಾವು ನೋಡಿದ್ದಲ್ವಾ. ಅವನು 5 ಸ್ಟಾರ್ ಹೋಟೆಲ್ ನಲ್ಲಿ ಮಸಾಜ್ ಮಾಡಿಸ್ತಾ ಇರ್ತಾನೆ. ಅಲ್ಲಿದ್ದ ಮಸಾಜ್ ಗರ್ಲ್ಸ್ ಅಲ್ಲಿ ಒಂದು ಹುಡುಗಿಯ ಕೈ ತಾಗಿ ಮಸಾಜ್ ಆಯಿಲ್ ಕೆಳಗಡೆ ಚೆಲ್ಲುತ್ತದೆ. ದಿಢೀರ್ ಅಂತ ಅಲ್ಲಿ ಒಂದು ಸ್ಮಾಕ್ ಬರಕ್ಕೆ ಶುರುವಾಗುತ್ತದೆ. ಅಂದ್ರೆ ಮೂವಿ ಪ್ರಾರಂಭದಲ್ಲಿ ಆ ಬ್ರೋಕರ್ ಅನ್ನ ಕೊಲ್ಲುವಾಗ ಒಂದು ಸ್ಮಾಕ್ ಬಂದಿತ್ತಲ್ವಾ, ಅದೇ ಸ್ಮಾಕ್ ಇಲ್ಲಿ ಸಹ ಬರುತ್ತದೆ. ಮಸಾಜ್ ಮಾಡ್ತಿದ್ದ 2 ಹುಡುಗಿಯರು ಸಹ ಅಲ್ಲಿಂದ ಹೊರಗಡೆ ಬರ್ತಾರೆ. ಸ್ವಲ್ಪ ಸಮಯದಲ್ಲಿ ಟಿವಿನಲ್ಲಿ ನ್ಯೂಸ್ ಬರುತ್ತದೆ. ಅಮೆರಿಕಾದಿಂದ ಬಂದಿರುವ ಫಾರ್ಮಾ ಕಂಪನಿಯ ಒಬ್ಬ ಬಿಸಿನೆಸ್ ಮ್ಯಾನ್ 5 ಸ್ಟಾರ್ ಹೋಟೆಲ್ ನಲ್ಲಿ ಕೊಲ್ಲಲ್ಪಟ್ಟಿದ್ದಾನೆ ಅಂತ. ಕಾಸಿ ಅನ್ನೋವನನ್ನ ಹೇಗೆ ಕೊಲೆ ಮಾಡಿದ್ರೋ ಅದೇ ಪ್ಯಾಟರ್ನ್ ನಲ್ಲಿ ಇವರು ಸಹ ಕೊಲೆಯಾಗಿದ್ದಾನೆ ಅಂತ ನ್ಯೂಸ್ ಚಾನೆಲ್ ನವರು ಹೇಳ್ತಾ ಇರ್ತಾರೆ. ಇವಾಗ ಯಾಕೆ ಅವಶ್ಯಕತೆನೇ ಇಲ್ಲದೆ ಕಂಪೇರ್ ಮಾಡ್ಕೊಂಡು ಮಾತಾಡ್ತಿದ್ದಾರೆ ಅಂತ ಹೀರೋನ್ ಟೆನ್ಷನ್ ಆಗ್ಬಿಟ್ಟು ಬೇಗನೆ ಟೀಮ್ ಅವ್ರನ್ನ ಕರ್ಕೊಂಡು ಕ್ರೈಮ್ ಸೀನ್ಗೆ ಹೋಗ್ತಾರೆ. ಆದ್ರೆ ರಿಪೋರ್ಟರ್ ಸುರೇಶ್ ಇದಾನಲ್ವಾ, ಅವನು ಬೇಗನೆ ಅಲ್ಲಿಗೆ ಬಂದ್ಬಿಟ್ಟು ಸೆಕ್ಯೂರಿಟಿ ಜೊತೆ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡಕ್ಕೆ ನೋಡ್ತಾ ಇರ್ತಾನೆ. ಹಾಗೆ ಕಲೆಕ್ಟ್ ಮಾಡ್ಬಿಟ್ಟು ಅಲ್ಲಿಂದ ತಪ್ಪಿಸ್ಕೊಂಡು ಓಡ್ತಾ ಇರುವಾಗ ಕರೆಕ್ಟ್ ಆಗಿ ಹೀರೋನ್ ಕಣ್ಮುಂದೆ ಬಿದ್ದು ಹೀರೋನ್ ಇಟ್ಕೋತಾರೆ. ಅವನ್ ಕೈಲಿದ್ದ ಕ್ಯಾಮರಾನೆಲ್ಲ ಕಿತ್ಕೋತಾರೆ. ಯಾಕಂದ್ರೆ ಎವಿಡೆನ್ಸ್ ಅನ್ನ ಹೊರಗಡೆ ಹೋಗಿ ಪಬ್ಲಿಕ್ ಮಾಡಕ ಅಥವಾ ಎವಿಡೆನ್ಸ್ ಅನ್ನ ನಾಶ ಮಾಡಕ ಅಂತ. ನಂತರ ಹೋಟೆಲ್ ಮ್ಯಾನೇಜ್ಮೆಂಟ್ ಅವರನ್ನ ಕರೆದು ಈ ತರ ಒಬ್ಬ ತುಂಬಾ ಸುಲಭವಾಗಿ ನಿಮ್ಮ ಹೋಟೆಲ್ ಒಳಗಡೆ ಹೋಗಿ ಅಲ್ಲಿದ್ದ CCTV ಫುಟೇಜ್ ಗಳನ್ನ ಕಲೆಕ್ಟ್ ಮಾಡಕ್ಕೆ ನೋಡಿದ್ದಾನೆ, ನೀವು ಅಷ್ಟು ಕೇರ್ಲೆಸ್ ಆಗಿರ್ತೀರಾ ಅಂತ ತುಂಬಾನೇ ಬೈತಾರೆ. ಇವಾಗ್ಲೇ ಒಂದು ವಿಷಯವನ್ನ ತೋರಿಸ್ತಾರೆ. ಏನಂದ್ರೆ VIP ಏರಿಯಾಸ್ ನಲ್ಲಿ ಅವರ ಪ್ರೈವಸಿಗೋಸ್ಕರ CCTV ಕ್ಯಾಮರಾಗಳನ್ನೇ ಇಟ್ಟಿಲ್ಲ ಅಂತ. ನಂತರ ಹೀರೋನ್ ಡೆಡ್ ಬಾಡಿನ ಹೋಗಿ ನೋಡ್ಬಿಟ್ಟು ನನಗೇನೋ ಇದರ ಹಿಂದೆ ಒಬ್ಬ ಸೀರಿಯಲ್ ಕಿಲ್ಲರ್ ಇರೋದಾಗಿನೇ ಅನಿಸ್ತಿದೆ ಅಂತ ಹೇಳಿ ಇಲ್ಲಿ ಯಾರಾದ್ರೂ ಐ ವಿಟ್ನೆಸ್ ಇದಾರಾ ಅಂತ ಕೇಳ್ತಾರೆ. 2 ಹುಡುಗಿಯರು ಬಂದ್ಬಿಟ್ಟು ಕೊಲೆ ಮಾಡೋದನ್ನ ನಾವು ನೋಡಿದ್ವಿ, ಒಂದು ಏಲಿನ್ ಅಂತ ಹೇಳ್ತಾರೆ. ಹೀರೋ ನೋಡಿದ್ರೆ ಇಶೇನ್ರು ಇದು ಸ್ವಲ್ಪ ಮುಂಚೆ ಒಂದು ಕೊಲೆಯಾದಾಗ 3 ಹುಡುಗರು ಬಂದ್ಬಿಟ್ಟು ಅದು ದೆವ್ವ ಭೂತ ಜಿನ್ನು ಅಂತ ಹೇಳ್ತಿದ್ರು. ಇವಾಗ ನೀವೇನಂದ್ರೆ ಸ್ವಲ್ಪ ಮಾಡೆಲ್ ಮಾಡ್ಕೊಂಡು ಏಲಿನ್ ಅಂತ ಹೇಳ್ತಿದ್ದೀರಾ. ಅವಾಗ ನಮ್ಮ ಹೀರೋನಿಗೆ ಮೇಲಧಿಕಾರಿಗಳು ಕಾಲ್ ಮಾಡಿಬಿಟ್ಟು ತೀರಿ ಹೋಗಿರೋದು ಒಬ್ಬ ಫಾರಿನರ್, ಆದ್ರಿಂದ ನನಗೆ ಮೇಲಧಿಕಾರಿಗಳು ತುಂಬಾನೇ ಪ್ರೆಷರ್ ಕೊಡ್ತಿದ್ದಾರೆ. ಹೀರೋ ನೋಡಿದ್ರೆ ಬಾಡಿಯನ್ನ ಪೋಸ್ಟ್ ಮಾರ್ಟಮ್ಗೆ ಕೊಟ್ಟಿದ್ದೀವಿ ಸರ್, ರಿಪೋರ್ಟ್ ಬಂದ ತಕ್ಷಣ ಇದರ ಹಿಂದ್ಗಡೆ ಇರುವ ಸೀರಿಯಲ್ ಕಿಲ್ಲರ್ ಯಾರು ಅಂತ ನಾನು ಕಂಡು ಹಿಡಿತೀನಿ ಅಂದಾಗ ಮೇಲಧಿಕಾರಿ ಸರಿ ಆಯ್ತು ಅಂತ ಹೇಳ್ತಾರೆ. ಇವಾಗ ಮೀಡಿಯಾದವರೆಲ್ಲರೂ ಹೀರೋನ್ ಹತ್ತಿರ ಬಂದ್ಬಿಟ್ಟು ಇವಾಗಷ್ಟೇ ಊರಿನಲ್ಲಿ 2 ಕೊಲೆಗಳು ನಡೆದಿವೆ, ಈ 2 ಕೊಲೆಗಳಲ್ಲಿ ಯಾವುದೋ ಒಂದು ಸ್ಟ್ರೇಂಜ್ ರೂಪವನ್ನ ನೋಡಿದವರು ಇದ್ದಾರೆ, ಇದೆಲ್ಲವೂ ನಿಜಾನ ಅಂತ ಕೇಳಿದಾಗ ಅದನ್ನ ನೀವು ನಂಬ್ತಿದ್ದೀರಾ ಅಂತ ಹೀರೋನ್ ವಾಪಸ್ ಕ್ವಶನ್ ಕೇಳ್ಬಿಡ್ತಾರೆ. ಇಲ್ಲಿ ಒಂದು CCTV ಕ್ಯಾಮೆರಾ ಕೂಡ ಇಲ್ವಾ ಅಂತ ಕೇಳಿದಾಗ ಹೀರೋನ್ ಹೇಳ್ತಾರೆ ಇದೊಂದು 5 ಸ್ಟಾರ್ ಹೋಟೆಲ್, ಎಷ್ಟು ಸ್ಟಾರ್ಗಳಿವೆಯೋ ಅಷ್ಟೇ ಪ್ರೈವಸಿ ಕೂಡ ಇರುತ್ತದೆ ಅಂತ. ಸ್ವಲ್ಪ ತಾಳ್ಮೆಯಿಂದ ಇರಿ, ಆದಷ್ಟು
ಆದಷ್ಟು ಬೇಗನೆ ಇದರ ಹಿಂದೆ ಇರುವ ಕಿಲ್ಲರನ್ನ ನಾವು ಕಂಡು ಹಿಡಿತೀವಿ ಅಂತ ಹೇಳ್ಬಿಟ್ಟು ಹೀರೋನ್ ಅಲ್ಲಿಂದ ಹೊರಡ್ತಾರೆ. ಇವಾಗ ವಿಕ್ರಮ್ ಅವರ ಆಟೋಪ್ಸಿ ರಿಪೋರ್ಟ್ ನಲ್ಲಿ ಆ ತೀರಿ ಹೋದವರ ಮೈಯಲ್ಲಿ ಪಾಯ್ಸನ್ ಇರೋದಾಗಿ ಕಂಡು ಹಿಡಿದಿರ್ತಾರೆ. ವಿಷ ಒಳಗಡೆ ಹೋಗಿನೇ ಅವರು ತೀರಿ ಹೋಗಿದ್ದಾರೆ ಅಂತ ಗೊತ್ತಾಗುತ್ತದೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಆದ್ರೆ ಮೊದಲನೇ ಕೇಸ್ನಲ್ಲಿ ಆಗ್ಲಿ ಎರಡನೇ ಕೇಸ್ನಲ್ಲಿ ಆಗ್ಲಿ ಸ್ಟೇಟ್ಮೆಂಟ್ ಕೊಟ್ರಲ್ವಾ, ಅವರೆಲ್ಲರೂ ದೆವ್ವ ಪಿಶಾಚಿ ಏಲಿಯನ್ ಅಂತೆಲ್ಲ ಹೇಳ್ತಿದ್ರಲ್ವಾ, ಅದನ್ನೆಲ್ಲ ಈ ಸೈಕ್ಯಾಟ್ರಿಸ್ಟ್ ಹೇಳಿರೋದಕ್ಕೆ ಕನೆಕ್ಟ್ ಮಾಡಿ ನೋಡ್ತಾರೆ. ಒಂದು ವೇಳೆ ನಿಜ ಅಂತಾನೆ ಅನಿಸ್ತಿದೆ, ಆ ಒಂದು ಗ್ಯಾಸ್ ರಿಲೀಸ್ ಮಾಡಿ ಅದನ್ನ ಶ್ವಸಿಸಿದ್ರೆ ಅವರಿಗೆ ಹ್ಯಾಲ್ಯೂಸಿನೇಷನ್ ಬಂದು ಈ ತರ ಎಲ್ಲ ಹೇಳ್ತಾರಂತ ಕೇಳಿದ್ರಲ್ವಾ. ಸೊ ಬೇಗನೆ ವಿಕ್ರಮ್ ಅವರಿಗೆ ಕಾಲ್ ಮಾಡಿ ಆಟೋಪ್ಸಿ ರಿಪೋರ್ಟ್ ಏನು ಅಂತ ಕೇಳ್ತಾರೆ. ಅವರ ಮೈಯಲ್ಲಿ ವಿಷ ಇರೋದಾಗಿ ಬಂದಿದೆ ಅಂತ ಹೇಳ್ತಾರೆ. ಇವಾಗ ನಮ್ಮ ಹೀರೋನ್ ಯೋಚನೆ ಮಾಡ್ತಾ ಇರ್ತಾರೆ, ಇದು ರ್ಯಾಂಡಮ್ ಆಗಿ ನಡೆದಿರುವ ಒಂದು ಕೊಲೆನಾ ಅಥವಾ ಕಿಲ್ಲರ್ ಒಬ್ಬ ಸೈಕೋನಾ ಅಂತ ಒಂದು ಕ್ವಶನ್ ಬರುತ್ತದೆ. ಇವಾಗ ಕಾನ್ಸ್ಟೇಬಲ್ ಗೆ ಕಾಲ್ ಮಾಡಿಬಿಟ್ಟು ಮೊದಲು ಕೊಲೆಯಾದಲ್ವಾ ಕಾಸಿ ಅಂತ ಒಬ್ಬ, ಅವನ ಬಗ್ಗೆ ಏನಾದ್ರೂ ಡೀಟೇಲ್ಸ್ ಸಿಕ್ಕಿದ್ಯಾ ಅಂತ ಕೇಳಿದಾಗ ಇಲ್ಲ ಮ್ಯಾಮ್, ಯಾಕಂದ್ರೆ ಅವನು ಒಬ್ಬನೇ ಇದ್ದ ಅಂತ ಹೇಳ್ತಾರೆ. ಸರಿ ಬಿಡು, ಎರಡನೇ ಸತಿ ಕೊಲೆಯಾದ ಈ ಅಲೆಕ್ಸ್ ಬಗ್ಗೆ ಏನಾದ್ರೂ ಗೊತ್ತಾ ಅಂತ MSC ಯಲ್ಲಿ ಹೋಗಿ ಕೇಳೋಣ ಅಂತ ನಿರ್ಧರಿಸ್ತಾರೆ. ಇವಾಗ ಆ ಸುರೇಶ್ ಇದಾನಲ್ವಾ, ಅವನ ಕ್ಯಾಮರಾ ಪೊಲೀಸ್ ಅವರ ಕೈಯಲ್ಲಿ ಇರುವ ಕಾರಣ ಮೆಮೊರಿ ಕಾರ್ಡ್ ಸಿಕ್ಕಿರುತ್ತದೆ. ಆ ಕಾರ್ಡ್ ಅನ್ನ ತಗೊಂಡು ಹೋಗಿ ಅವರ ಆಫೀಸ್ ನಲ್ಲಿ ಚೆಕ್ ಮಾಡಿದಾಗ ಏನೋ ಒಂದು ಇನ್ಫಾರ್ಮೇಶನ್ ಅವರು ಕಂಡು ಹಿಡಿತಾರೆ. ಬೇಗನೆ ಅವರು ಹೀರೊಂದು ಮೇಲಧಿಕಾರಿಗೆ ಕಾಲ್ ಮಾಡಿಬಿಟ್ಟು ನಿಮ್ಮನ್ನ ಮೀಟ್ ಮಾಡ್ಬೇಕು ಅಂತ ಹೇಳ್ತಾರೆ. ಸುರೇಶ್ ಅವರು ಅಲೆಕ್ಸ್ ಅನ್ನ ಮೀಟ್ ಮಾಡಕ್ಕೆ ಅಂತ ಮಿಥಿಲಾ ಅಂತ ಒಬ್ಬಳು ಹೋಗಿರೋದಾಗಿ ರಿಜಿಸ್ಟರ್ ಆಗಿರೋದನ್ನ ಕಂಡು ಹಿಡಿದಿರ್ತಾರೆ. ಯಾರು ಈ ಮಿಥಿಲಾ ಅಂತ ಸದ್ಯಕ್ಕೆ ನಮಗೆ ತಿಳಿಯೋದಿಲ್ಲ. ಇವಾಗ ಅಲ್ಲಿಗೆ ವಿಕ್ರಮ್ ಬರ್ತಾನೆ. ವಿಕ್ರಮ್ ಜೊತೆ ಮೇಲಧಿಕಾರಿಗಳು ನಿನ್ನ ಪರ್ಸನಲ್ ಕಾರಣಕ್ಕೋಸ್ಕರ ನೀನು ಡಿಪಾರ್ಟ್ಮೆಂಟ್ ನಲ್ಲಿ ಜಾಯ್ನ್ ಆಗದೆ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಗೆ ಹೋಗಿದ್ದೆ. ಇವಾಗ ನಾನು ಆರ್ಡರ್ ಕೊಡ್ತಿದ್ದೀನಿ, ಆದಷ್ಟು ಬೇಗನೆ ಡಿಪಾರ್ಟ್ಮೆಂಟ್ ನಲ್ಲಿ ಜಾಯ್ನ್ ಆಗುವಂತ. ಮಿಥಿಲಾ ಯಾರು ಅಂತ ವಿಕ್ರಮ್ ಇನ್ವೆಸ್ಟಿಗೇಷನ್ ನಡೆಸಿ ನೋಡಿದಾಗ ಇಲ್ಲಿ ನೋಡಿ ಒಂದು ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾರೆ. ಈ ಮಿಥಿಲಾ ಬೇರೆ ಯಾರು ಅಲ್ಲ, ನಮ್ಮ ಹೀರೋಯಿನ್. ನಮ್ ಹೀರೋಯಿನ್ ಇದರ ಹಿಂದೆ ಎಲ್ಲ ಇದ್ದಾರೆ ಅನ್ನೋ ಇನ್ಫಾರ್ಮೇಶನ್ ಒಬ್ಬ ಪೊಲೀಸ್ ಆಫೀಸರ್ ಮೂಲಕ ಆ ಫಾರ್ಮಾ ಕಂಪನಿಯ ಆನರ್ಗೆ ತಲುಪುತ್ತದೆ. ಆ ಫಾರ್ಮಾ ಕಂಪನಿಯ ಆನರ್ ಹೀರೋನನ್ನ ಕೊಲೆ ಮಾಡಕ್ಕೆ ಅಂತ ತುಂಬಾ ಅನುಯಾಯಿಗಳನ್ನ ಕಳಿಸಿದರೆ ಹೀರೋಯಿನ್ ತುಂಬಾ ಸುಲಭವಾಗಿ ಅವರನ್ನ ಹೊಡೆದು ಹಾಕ್ತಾರೆ. ಇವಾಗ ಅಲ್ಲಿಗೆ ವಿಕ್ರಮ್ ಅವರು ಹೋಗ್ತಾರೆ. ಹೋಗ್ಬಿಟ್ಟು ಹೀರೋನಿಗೆ ಸರಿಯಾಗಿ ಒಂದು ಬಾರಿಸ್ತಾರೆ. ನನ್ನ ಯಾಕೆ ಇವಾಗ ಹೊಡೆದೆ ಅಂತ ಕೇಳಿದಾಗ ವಾಟ್ ಅ ಸ್ಕೆಚ್, ಮಾಸ್ಕ್ ಹಾಕೊಂಡಿದ್ಯಾ, ಹೊಗೆ ಬಿಡಿಸ್ತೀಯಾ, ಇಂಜೆಕ್ಷನ್ ಮಾಡಿಬಿಟ್ಟು 2 ಕೊಲೆಗಳನ್ನ ಮಾಡಿದ್ಯಾ, ಪೊಲೀಸ್ ಆಗ್ಬಿಟ್ಟು 2 ಕೊಲೆ ಮಾಡಿದ್ಯಾ ಅಂತ ಬೇಗನೆ ಹೀರೋನನ್ನ ಅರೆಸ್ಟ್ ಮಾಡ್ತಾರೆ. ಇವಾಗ ಹೀರೋನೇ ಕೊಲೆಗಾರ್ತಿ ಅನ್ನೋ ವಿಷಯವನ್ನ ಹೇಗೆ ಕಂಡು ಹಿಡಿದರು ಅಂತ ನಮಗೆ ತೋರಿಸ್ತಾರೆ. ರಿಪೋರ್ಟರ್ ಸುರೇಶ್ ಇದಾರಲ್ವಾ, ಅವರು ಪ್ರಾರಂಭದಿಂದಲೂ ಹೀರೋಯಿನ್ದು ಒಂದು ಡಾಕ್ಯುಮೆಂಟರಿ ತೆಗಿಬೇಕು ಅಂತ ಕೇಳ್ತಾ ಇದ್ದರು. ಆದರೆ ನಮ್ಮ ಹೀರೋನ್ ಅದಕ್ಕೆ ಒಪ್ಪೇ ಇರ್ಲಿಲ್ಲ. ಆದ್ರೂ ಸಹ ಇವರ ಡೀಟೇಲ್ಸ್ ಗಳನ್ನ ತಗೋಬೇಕು ಅಂತ ಹೀರೋನ್ಗೆನೆ ಗೊತ್ತಿಲ್ಲದೆ ಅವರನ್ನ ಫಾಲೋ ಮಾಡ್ತಿದ್ದರು. ಹಾಗೆ ಫಾಲೋ ಮಾಡಿದಾಗ್ಲೇ ಆ ಫಾರಿನರ್ ಸಾಯೋದಕ್ಕಿಂತ ಸ್ವಲ್ಪ ಮುಂಚೆ ಇವರು ಚೆಕ್ಕಿಂಗ್ಗೆ ಅಂತ ಹೋಗಿರ್ತಾರೆ. ಫಸ್ಟ್ ಆಫ್ ಆಲ್ ಅದು ಹೀರೋನೇ ಅಂತ ಇವರಿಗೆ ತಿಳಿದಿರೋದಿಲ್ಲ. ನಂತರ ಅಲೆಕ್ಸ್ ಕೊಲ್ಲಲ್ಪಟ್ಟ ಆ ಸ್ಥಳದಲ್ಲಿದ್ದ ಫಿಂಗರ್ ಪ್ರಿಂಟ್ ನಿಂದ ಯಾರಿಗೂ ಗೊತ್ತಾಗದಂತೆ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ನವರ ಕೈಯಲ್ಲಿ ಕೊಟ್ಟು ಮ್ಯಾಚ್ ಮಾಡಿ ನೋಡಕ್ಕೆ ಹೇಳಿರ್ತಾರೆ. ಅದು ಹೀರೋನ್ ಜೊತೆ ಮ್ಯಾಚ್ ಆಗಿರುತ್ತದೆ. ಇದನ್ನ ಇಟ್ಕೊಂಡೆ ಹೀರೋನೇ ಅಲೆಕ್ಸ್ ಅನ್ನ ಕೊಲೆ ಮಾಡಿದ್ರು ಅಂತ ರಿಪೋರ್ಟರ್ ಸುರೇಶ್ ಕಂಡು ಹಿಡಿದು ಬಿಟ್ಟು ಮೇಲಧಿಕಾರಿ ಜೊತೆ ಹೇಳಿರ್ತಾರೆ. ನಂತರ ಮೇಲಧಿಕಾರಿ ವಿಕ್ರಮ್ ಜೊತೆ ಹೇಳಿ ವಿಕ್ರಮ್ ಮೂಲಕ ಅರೆಸ್ಟ್ ಮಾಡಿರ್ತಾರೆ. ಇವಾಗ ವಿಕ್ರಮ್ ಹೀರೋನನ್ನ ಕೂರಿಸಿಬಿಟ್ಟು ಇನ್ವೆಸ್ಟಿಗೇಷನ್ ನಡೆಸಕ್ಕೆ ಶುರು ಮಾಡ್ತಾರೆ. ಏನ್ ದಾಕ್ಷ ಇದು, ನೀನೇ ಕೊಲೆ ಮಾಡಿಬಿಟ್ಟು ಅದೇ ಕೇಸನ್ನ ನೀನು ಇನ್ವೆಸ್ಟಿಗೇಷನ್ ಮಾಡ್ತಿದ್ಯಾ? ಈ ಪಾಯ್ಸನ್, ಈ ಮಾಸ್ಕ್, ಈ ಕೊಲೆಗಳು ಇದನ್ನೆಲ್ಲ ಯಾಕೆ ಮಾಡಿದೆ ಅಂತ ಕೇಳ್ತಾ ಇದ್ದರೆ ನಮ್ಮ ಹೀರೋನ್ ಏನೂ ಸಹ ಹೇಳೋದಿಲ್ಲ. ನನಗೆ ಅರ್ಥ ಆಗುತ್ತೆ ದಾಕ್ಷ ನಿನ್ನ ಪರಿಸ್ಥಿತಿ. ಇವಾಗ ನನ್ನ ಒಂದು ಪೊಲೀಸ್ ಆಫೀಸರ್ ಆಗಿ ನೋಡದೆ ಫ್ರೆಂಡ್ ಆಗಿ ನೋಡಿ ಜೊತೆ ಹೇಳು, ಯಾರು ಈ ದಾಕ್ಷ ಅಂತ ಕೇಳಿದಾಗ ನಮ್ ಹೀರೋ ಆಶ್ಚರ್ಯದಿಂದ ನೋಡ್ತಾರೆ. ನಾನು ಅವರನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಹೀರೋಯಿನ್ ಕಿರ್ಚಕ್ಕೆ ಶುರು ಮಾಡ್ತಾರೆ. ದಾಕ್ಷಾಳಿಗೆ ಏನೋ ಟ್ರಾಜಡಿ ನಡೆದಿರೋ ತರ ನಮಗೆ ತೋರಿಸ್ತಾರೆ. ಪಟ್ ಅಂತ ಪ್ರಜ್ಞೆ ತಪ್ಪಿ ಬೀಳ್ತಾಳೆ. ಬೇಗನೆ ನಮ್ ಹೀರೋನನ್ನ ಕರ್ಕೊಂಡು ಹೋಗಿ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಮಾಡ್ತಾರೆ. ಅದು ಅಲ್ಲದೆ ಇನ್ನೊಂದ್ ಕಡೆ ಅವರು ವಾಸವಾಗಿದ್ದ ರೂಮ್ ಅನ್ನೆಲ್ಲ ಚೆಕ್ ಮಾಡಕ್ಕೆ ಶುರು ಮಾಡ್ತಾರೆ. ಏನಾದ್ರೂ ಎವಿಡೆನ್ಸ್ ಸಿಗುತ್ತಾ ಅಂತ ಹಾಸ್ಪಿಟಲ್ಗೆ ಬಂದ ಮೇಲಧಿಕಾರಿ ಜೊತೆ ವಿಕ್ರಮ್ ಬಂದ್ಬಿಟ್ಟು ಈ ತರ ಎವಿಡೆನ್ಸ್ ಗಳು ಸಿಕ್ಕಿದೆ, ಅದು ಅಲ್ಲದೆ ಈ ಡೈರಿ ಕೂಡ ಸಿಕ್ಕಿದೆ ಅಂತ ಹೇಳ್ತಾರೆ. ಆ ಡೈರೀಸ್ ನಲ್ಲಿರುವ ಡೀಟೇಲ್ಸ್ ಗಳನ್ನ ಚೆಕ್ ಮಾಡಿ ನೋಡಿದ್ರೆ ನಮ್ ಹೀರೋನ್ ಹೆಸರನ್ನ ಮಿಥಿಲಾ ಅಂತ ಕೊಟ್ಟಿರ್ತಾರೆ. ಸೈಕ್ಯಾಟ್ರಿಸ್ಟ್ ಅನ್ನ ಕರೆಸಿ ಹೀರೋನನ್ನು ಹಿಪ್ನಾಟಿಸಮ್ ಮಾಡಿ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಳ್ಳಕ್ಕೆ ಪ್ರಯತ್ನ ಪಡ್ತಾರೆ. ಸೈಕ್ಯಾಟ್ರಿಸ್ಟ್ ಕೂಡ ಹಿಪ್ನಾಟಿಸ್ ಎಲ್ಲ ಮಾಡಕ್ಕೆ ಪ್ರಯತ್ನ ಪಡ್ತಾರೆ. ಇವಾಗ ನಮ್ ಹೀರೋಯಿನ್
ನಿಜಗಳನ್ನ ಹೇಳಕ್ಕೆ ಶುರು ಮಾಡ್ತಾರೆ. ಹೀರೋಯಿನ್ ಇವಾಗ ದಾಕ್ಷಳಾಗಿ ಇದ್ದಾಳಲ್ವಾ, ಆದ್ರೆ ಹೀರೋಯಿನ್ದು ನಿಜವಾದ ಹೆಸರು ಮಿಥಿಲಾ ಅಂತ. ಹೀರೋಯಿನ್ದು ತಂದೆ ಒಬ್ಬ ಆಯುರ್ವೇದ ಮೆಡಿಸಿನ್ಸ್ ಗಳನ್ನೆಲ್ಲ ಮಾಡುತ್ತಿದ್ದವರು. ಅದು ಅಲ್ಲದೆ ಪೀಳಿಗೆಗಳಿಂದ ಈ ಆಯುರ್ವೇದ ಮೆಡಿಸಿನ್ ಗಳನ್ನು ಫಾಲೋ ಮಾಡುತ್ತಿದ್ದ ಒಂದು ಕುಟುಂಬ. ಈ ಜನರೇಷನ್ ನಲ್ಲಿರುವ ನಮ್ಮ ಹೀರೋಯಿನ್ಗೆ ಮಾತ್ರ ಅದರಲ್ಲಿ ಇಂಟ್ರೆಸ್ಟ್ ಇರೋದಿಲ್ಲ. ಆದ್ರಿಂದ MBBS ಕಲ್ತು ಬಿಟ್ಟು ಮಾಡರ್ನ್ ಮೆಡಿಸಿನ್ಸ್ ಗಳನ್ನು ಇವರು ಫಾಲೋ ಮಾಡ್ತಿದ್ದರು. ಹೀರೋಯಿನ್ ನೋಡಿದ್ರೆ ಹೊರ ರಾಜ್ಯದಲ್ಲಿ ಕಲಿತಿದ್ದರು. ಅಪ್ಪ ತೀರಿ ಹೋದ ನಂತರ ಪುನಃ ಊರಿಗೆ ಬಂದಿರ್ತಾರೆ. ಮನೆಗೆ ಬಂದು ನೋಡಿದ್ರೇನೆ ಗೊತ್ತಾಗೋದು ಆಯುರ್ವೇದಕ್ಕೆ ಸಂಬಂಧವಾದ ಹಲವಾರು ಗಿಡಗಳನ್ನ ಇವರು ಬೆಳೆಸಿದ್ದಾರೆ ಅಂತ. ಹೀರೋಯಿನ್ ಅಪ್ಪ ಕೊಟ್ಟಿರುವ ದೊಡ್ಡ ಗಿಫ್ಟ್ ಅಂದ್ರೆ ಈ ಆಯುರ್ವೇದ ಮೆಡಿಸಿನ್ಗಳು. ಮೊದಲೆಲ್ಲ ನಮ್ಮ ಹೀರೋಯಿನ್ಗೆ ಇಂಟ್ರೆಸ್ಟ್ ಇರೋದಿಲ್ಲ. ಅವರ ತಂದೆಗೋಸ್ಕರ ಆರ್ಗನೈಸ್ ಮಾಡಿ ಇದನ್ನೆಲ್ಲ ಎತ್ತಿ ಇಟ್ಕೋತಿದ್ದರು. ಅವಾಗ್ಲೇ ಅವರ ತಂದೆ ಬರೆದಿಟ್ಟಿರುವ ಸೀಕ್ರೆಟ್ಸ್ ಬಗ್ಗೆ ಅವರಿಗೆ ತಿಳಿಯುತ್ತದೆ. ಮಾಡರ್ನ್ ಮೆಡಿಸಿನ್ಸ್ ಗಳಿಂದ ಗುಣಪಡಿಸಲಾಗದ ಹಲವಾರು ರೋಗಗಳನ್ನ ಆಯುರ್ವೇದ ಮೆಡಿಸಿನ್ ಮೂಲಕ ಗುಣಪಡಿಸಬಹುದಾದ ಹಲವಾರು ರಹಸ್ಯ ಮೂಲಿಕೆಗಳು ಹಾಗೂ ಅದನ್ನ ಹೇಗೆ ಔಷಧಿ ಮಾಡಬೇಕು ಅನ್ನೋ ರಹಸ್ಯಗಳನ್ನು ಬರೆದಿರ್ತಾರೆ. ಹಾಗೆ ಪ್ರಾಕ್ಟೀಸ್ ಮಾಡ್ಕೋಬೇಕು ಅಂತ ಹೀರೋಯಿನ್ ಅನ್ಕೋತಾರೆ. ಅದರ ನಂತರ ತಂದೆ ಆಫೀಸ್ಗೆ ಹೋಗಿ ನೋಡಿದಾಗ್ಲೇ ಗೊತ್ತಾಗೋದು ಅಲ್ಲಿದ್ದ ವಸ್ತುಗಳು ಹಾಗೂ ಆಫೀಸ್ ಎಲ್ಲವೂ ಹೊಡೆದಿದ್ದಾರೆ ಅಂತ. ಅವಾಗ್ಲೇ ನಮ್ಮ ಹೀರೋಯಿನ್ಗೆ ತಿಳಿಯುತ್ತದೆ ಅವರ ಅಪ್ಪ ಈ ಆಯುರ್ವೇದ ಮೆಡಿಸಿನ್ಸ್ ಗಳನ್ನೆಲ್ಲ ತುಂಬಾ ಫ್ರೀಯಾಗಿ ಕೊಟ್ಟು ಜನರಿಗೆ ತುಂಬಾ ಹೆಲ್ಪ್ ಮಾಡ್ತಿದ್ದರು ಅಂತ. ಇದರಿಂದಲೇ ತನ್ನ ಅಪ್ಪ ಕೊಲೆ ಆಗಿರಬಹುದು ಅನ್ನೋ ಡೌಟ್ ಕೂಡ ಅವಳಿಗೆ ಇರುತ್ತದೆ. ಅಪ್ಪ ಬಿಟ್ಟು ಹೋದ ಕೆಲಸವನ್ನ ನಾವು ಕಂಟಿನ್ಯೂ ಮಾಡೋಣ ಅಂತ ಅವರು ಆ ಆಫೀಸನ್ನೆಲ್ಲ ಪುನಃ ಓಪನ್ ಮಾಡ್ತಾರೆ. ಅವಾಗ ಅಲ್ಲಿಗೆ ಮಗುಗೆ ಮೈ ಹುಷಾರಿಲ್ಲ ಅಂತ ಒಂದು ತಾಯಿ ಕರ್ಕೊಂಡು ಬರ್ತಾರೆ. ದಾರಿಯಲ್ಲಿ ಹೋಗೋರು ಅವ್ರ ಕೈಲಿ ಯಾವುದೇ ರೀತಿಯ ಮದ್ದು ಇಲ್ಲ, ಇವರು ಸರಿ ಇಲ್ಲ ಅಂತೆಲ್ಲ ಕೂಗುತ್ತಾ ಇರ್ತಾರೆ. ಅವಾಗ ನಮ್ಮ ಹೀರೋ ನೋಡಿದ್ರೆ ಮಗುವನ್ನ ಒಳಗಡೆ ಕರ್ಕೊಂಡು ಬನ್ನಿ ಅಂತ ಟ್ರೀಟ್ಮೆಂಟ್ ಕೊಡ್ತಾರೆ. ಅದರ ನಂತರ ಮಗು ಹುಷಾರಾಗುತ್ತಾಳೆ. ಅಲ್ಲಿಂದ ಎಲ್ಲಾ ಜನರು ಹೀರೋಯಿನ್ ಹತ್ತಿರ ಬಂದು ಟ್ರೀಟ್ಮೆಂಟ್ ತಗೊಳಕ್ಕೆ ಶುರು ಮಾಡ್ತಾರೆ. ಇವಾಗ ನಮ್ಮ ಹೀರೋಯಿನ್ ಆ ಮೆಡಿಸಿನ್ ಗಳನ್ನೆಲ್ಲ ಪಕ್ಕಾವಾಗಿ ಪ್ರಾಕ್ಟೀಸ್ ಮಾಡಿ ಎಲ್ಲವನ್ನು ಕಲ್ತಿರ್ತಾರೆ. ಸೊ ಇದನ್ನ ಎಲ್ಲರಿಗೂ ತಲುಪಿಸಬೇಕು. ಇವಾಗ ನಮ್ಮ ಊರಿನವರಿಗೆ ಮಾತ್ರ ಇದು ಉಪಯೋಗವಾಗ್ತಿದೆ, ಹೊರ ರಾಜ್ಯದವರಿಗೂ ಸಹ ಇದು ಉಪಯೋಗವಾಗಬೇಕೆಂದು ಒಂದು ದೊಡ್ಡ ಸ್ಟೇಜ್ ನಲ್ಲಿ ಫಾರ್ಮಾ ಕಂಪನಿಯವರು ಎಲ್ಲರೂ ಇರುವಾಗ ಹೀರೋಯಿನ್ ಇದರ ಬಗ್ಗೆ ಹೇಳಲು ಆರಂಭಿಸ್ತಾರೆ. ನನ್ನ ಅಪ್ಪ ಕೊಟ್ಟು ಹೋದ ಸೀಕ್ರೆಟ್ಸ್ಗಳು ಇದು. ಈ ಆಯುರ್ವೇದದ ಮೂಲಕ ಕ್ಯಾನ್ಸರ್ಗಳನ್ನು ಸಹ ವಾಸಿ ಮಾಡ್ಕೋಬಹುದು, ಅದು ಇನ್ಸ್ಟೆಂಟ್ ಆಗಿ. ಅವಾಗ ಈ ಫಾರ್ಮಾ ಕಂಪನಿಯ ಆನರ್ ಸ್ಟೇಜ್ಗೆ ಹೋಗ್ತಾರೆ. ಈ ಹುಡುಗಿಯ ಪ್ರಯತ್ನವನ್ನು ನಾನು ಮೆಚ್ಚುತ್ತೇನೆ. ಇವಳಿಗೆ ಗೊತ್ತಿರೋ ಮೆಡಿಸಿನ್ಸ್ ಹೊರ ರಾಜ್ಯದವರಿಗೂ ಸಹ ಉಪಯೋಗವಾಗಬೇಕೆಂದು ಇವಳು ಆಸೆ ಪಡ್ತಿದ್ದಾಳೆ. ಅದಕ್ಕೆ ಬೇಕಾದ ಎಲ್ಲಾ ಹೆಲ್ಪ್ ಗಳನ್ನ ನಾನೇ ಮಾಡ್ತೀನಿ. ಅಂದ್ರೆ ಈ ಔಷಧಿಗಳನ್ನ ತಯಾರಿಸಿಕ್ಕಿರುವ ಫ್ಯಾಕ್ಟರಿಗಳನ್ನು ಸಹ ಕೊಡ್ತೀನಿ. ಅದಕ್ಕಿರುವ ಏರ್ಪಾಡುಗಳನ್ನು ಈ ಫಾರ್ಮಾ ಕಂಪನಿಯ ಆನರ್ ಮಾಡಿಕೊಡ್ತಾರೆ. ಕೊನೆಗೆ ಈ ಆಯುರ್ವೇದ ಮೆಡಿಸಿನ್ ಗಳ ಲಾಂಚಿಂಗ್ ತುಂಬಾ ಚೆನ್ನಾಗಿ ನಡೆಯುತ್ತದೆ ಅಂತ ಬಯಸಿದರೆ ಈ ಫಾರ್ಮಾ ಕಂಪನಿಯ ಆನರ್ ಒಂದು ಟ್ವಿಸ್ಟ್ ಅನ್ನ ಇಡ್ತಾರೆ. ಅವರ ಫ್ಯಾಕ್ಟರಿಲಿ ತಾನೇ ಈ ಔಷಧಿಗಳೆಲ್ಲವೂ ರೆಡಿ ಆಗ್ತಿರೋದು. ಸೊ ಸೈಡ್ ಎಫೆಕ್ಟ್ಸ್ ಬರೋ ತರ ಕೆಲವು ಕೆಮಿಕಲ್ಸ್ ಗಳನ್ನ ಅದರಲ್ಲಿ ಮಿಕ್ಸ್ ಮಾಡ್ತಾರೆ. ಈ ಔಷಧಿಗಳನ್ನು ಉಪಯೋಗಿಸುವವರಿಗೆ ಸೈಡ್ ಎಫೆಕ್ಟ್ಸ್ ಬರುತ್ತದೆ. ಇದರಿಂದ ಹೆದರಿ ಹೋದ ಜನರೆಲ್ಲರೂ ನಮ್ಮ ಹೀರೋನನ್ನ ಕೈಗೆ ಸಿಕ್ಕಿದ್ರೆ ಕೊಲೆ ಮಾಡ್ತೀವಿ ಅನ್ನೋ ಕೋಪದಲ್ಲಿ ಆಫೀಸ್ಗಳನ್ನೆಲ್ಲ ಹೊಡೆದು ಹಾಕ್ತಾರೆ. ನಂತರ ಕಂಪನಿ ಆನರ್ ನೋಡಿದ್ರೆ ಹೀರೋನ್ ರೆಡಿ ಮಾಡಿರುವ ಸ್ಯಾಂಪಲ್ ಇದೆ ಅಲ್ವಾ, ಅದು ಅಲ್ಲದೆ ಅವರ ತಂದೆ ಬರೆದಿರುವ ಡೈರಿಯಲ್ಲಿರುವ ಸೀಕ್ರೆಟ್ಸ್ ಗಳು ಇದೆಲ್ಲವನ್ನು ಒಂದು ಹಾರ್ಡ್ ಡಿಸ್ಕ್ ನಲ್ಲಿ ಕಾಪಿ ಮಾಡಿಟ್ಟಿರ್ತಾರೆ. ಅದನ್ನು ಆನರ್ ತೆಗೆದು ಬಿಟ್ಟು ಇನ್ನು ಮುಂದೆ ಇದು ನನಗೆ ಸ್ವಂತ ಅಂತ ಹೀರೋಯಿನ್ ಅನ್ನ ಹೊಡೀತಾರೆ. ಹೀರೋಯಿನ್ ಹೇಗೊಳ್ಳೋ ಅಲ್ಲಿಂದ ತಪ್ಪಿಸ್ಕೊಂಡು ಓಡ್ತಾರೆ. ಸ್ಕೂಟರ್ ಓಡಿಸುವಾಗ ಹೀರೋಯಿನ್ಗೆ ಕರೆಕ್ಟ್ ಆಗಿ ಫೋಕಸ್ ಮಾಡಕ್ಕೆ ಆಗೋದಿಲ್ಲ. ಹೀರೋಯಿನ್ ತಂದೆ ರೆಡಿ ಮಾಡುವ ಮೆಡಿಸಿನ್ಸ್ ಉಪಯೋಗ ಏನಂದ್ರೆ ಒಂದ್ಸಲ ಆ ಔಷಧಿಗಳು ಮನುಷ್ಯರ ದೇಹದೊಳಗಡೆ ಪ್ರವೇಶಿಸಿದರೆ ಅವರ ದೇಹದಲ್ಲಿ ಪುನಃ ಪಾಯ್ಸನ್ ಹೋದ್ರೂ ಸಹ ಅದನ್ನ ಹೊರಹಾಕುತ್ತದೆ. ಹಲವಾರು ರೋಗಗಳಿಗೆ ಒಳ್ಳೆ ಮದ್ದಾಗಿರುತ್ತದೆ ಈ ಆಯುರ್ವೇದ. ಆದ್ದರಿಂದಲೇ ಅದರ ಫಾರ್ಮುಲಾ ಕಲ್ತ್ಕೋಬೇಕು ಅಂತ ಫಾರ್ಮಾ ಕಂಪನಿಯ ಆನರ್ ಪ್ರಯತ್ನ ಪಡ್ತಿದ್ದಾರೆ. ಹೋಗೋ ದಾರಿಯಲ್ಲಿ ಸ್ಕೂಟರ್ ನಿಂದ ಬಿದ್ದು ಹೀರೋನ್ಗೆ ಆಕ್ಸಿಡೆಂಟ್ ಆಗುತ್ತದೆ. ಇವಾಗ ಹಾರ್ಡ್ ಡಿಸ್ಕ್ ಫಾರ್ಮಾ ಕಂಪನಿಯ ಆನರ್ ಕೈಯಲ್ಲಿ ಇರುತ್ತದಲ್ವಾ. ಫಾರಿನರ್ ಜೊತೆ ಈ ಹಾರ್ಡ್ ಡಿಸ್ಕ್ ಅನ್ನ ಓಪನ್ ಮಾಡಬೇಕು ಅಂತ ಹೇಳಿದಾಗ ಈ ಹಾರ್ಡ್ ಡಿಸ್ಕ್ ಪಾಸ್ವರ್ಡ್ ಅನ್ನ ತಪ್ಪಾಗಿ ಹಾಕಿದ್ರೆ ಅಥವಾ ಯಾರಾದ್ರೂ ಹ್ಯಾಕ್ ಮಾಡಿದ್ರೆ ಅದು ಆಟೋಮೆಟಿಕ್ಲಿ ಕರೆಕ್ಟ್ ಆಗೋ ತರ ಸೆಟ್ ಮಾಡಿರ್ತಾರೆ. ಹಾಗಂತ ಹೇಳಿದಾಗ ಹೀರೋನ್ ಕಥೆಯನ್ನ ಮುಗಿಸಿ ನಂತರ ಫಾರ್ಮಾ ಕಂಪನಿಯವರು ಅವರಿಗೆ ಗೊತ್ತಿರುವ ಫಾರ್ಮುಲಾಗಳನ್ನ ಉಪಯೋಗಿಸಿ ಔಷಧಿ ತಯಾರಿಸಿ ಮನುಷ್ಯರನ್ನ ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ಶುರು ಮಾಡಿರ್ತಾರೆ. ಇದೆಲ್ಲ ತಿಳಿದಾಗ ಮೇಲಧಿಕಾರಿ ಓನರ್ಗೆ ಕಾಲ್ ಮಾಡಿಬಿಟ್ಟು ನೀವು ಡ್ರಗ್ಸ್ ಅನ್ನೇ ಉತ್ಪಾದಿಸಬೇಕು, ಅದಲ್ಲದೆ ಕ್ರೈಮ್ಗಳನ್ನೆಲ್ಲ ಅಂತ ವಾರ್ನಿಂಗ್ ಕೊಟ್ಟು ಕಾಲ್ ಅನ್ನ ಕಟ್ ಮಾಡ್ತಾರೆ. ವಿಕ್ರಮ್ ಏನ್ ಹೇಳ್ತಾನೆ ಅಂದ್ರೆ ಯಾರೋ ಇವಳ ಜೊತೆ ಹೇಳಿರುವ ಕಥೆಗಳನ್ನ ಇವಳು ನಮ್ ಜೊತೆ ಹೇಳ್ತಿದ್ದಾಳೆ ಅಂತ.
ಮೇಲಧಿಕಾರಿ ನೋಡಿದ್ರೆ ಈ ಸ್ಟೋರಿಗಳನ್ನೆಲ್ಲ ಹೇಳಿರೋದು ದಾಕ್ಷ ಅಲ್ಲ, ಅವಳ ಮೈಯಲ್ಲಿರುವ ಮಿಥಿಲಾ ಅಂತ ಅಲ್ಲಿಂದ ಹೊರಡ್ತಾರೆ. ಇವಾಗ ಈ ಕೇಸ್ ಕೋರ್ಟ್ಗೆ ಬರುತ್ತದೆ. ಕೋರ್ಟ್ ನಲ್ಲಿ ನೋಡಿದ್ರೆ ನಮ್ಮ ಹೀರೋಯಿನ್ಗೆ ಡಿಸೋಸಿಯೇಟಿವ್ ಐಡೆಂಟಿಟಿ ಡಿಸಾರ್ಡರ್ ಇದೆ ಅಂತ ಕಂಡು ಹಿಡಿತಾರೆ. ಯಾರಿಗೋ ನಡೆದಿರುವ ಅನ್ಯಾಯ ಇವರಿಗೆ ನಡೆದಿರೋ ತರ ಅನ್ಕೊಂಡು ಈ ಸೊಸೈಟಿನಲ್ಲಿ ಕ್ರೈಮ್ಗಳನ್ನೆಲ್ಲ ಕ್ರಿಯೇಟ್ ಮಾಡಕ್ಕೆ ಶುರು ಮಾಡಿರ್ತಾರೆ. ಆ ಕ್ರೈಮ್ ಅನ್ನ ಇವರು ಒಪ್ಕೊಂಡಿರುವುದರಿಂದ, ಅದು ಅಲ್ಲದೆ ಇವರಿಗೆ ರೋಗ ಇರೋ ಕಾರಣ ಆ ರೋಗ ವಾಸಿಯಾಗುವವರೆಗೂ ಇವರು ಅಸೈಲಂನಲ್ಲಿ ಇರ್ಲಿ ಅಂತ ಕೋರ್ಟಿನವರು ನಮ್ಮ ಹೀರೋನಿಗೆ ದಂಡನೆ ಕೊಡದೆ ಅಸೈಲಂಗೆ ಹಾಕ್ತಾರೆ. ಪೊಲೀಸ್ ಅವರ ಕಾವಲಿನಿಂದ ನಮ್ಮ ಹೀರೋನನ್ನ ಅಸೈಲಂಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಅವಾಗ ನಮ್ಮ ಹೀರೋ ನೋಡಿದ್ರೆ ಪೊಲೀಸ್ ಅವರನ್ನೆಲ್ಲ ಹೊಡೆದು ಹಾಕಿ ಅಲ್ಲಿಂದ ಓಡಿ ಹೋಗಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಅಲ್ಲಿಗೆ ಬಂದ ವಿಕ್ರಮ್ ಅವರ ಟೀಮ್ ಪುನಃ ಹೀರೋನನ್ನ ಕಂಟ್ರೋಲ್ ಮಾಡಿ ಗಾಡಿಗೆ ಹತ್ತಿಸಿ ಕರ್ಕೊಂಡು ಹೋಗ್ತಾರೆ. ಇವಾಗ ನಮ್ಮ ಹೀರೋನನ್ನ ಮೆಂಟಲ್ ಅಸೈಲಂಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನೊಂದ್ ಕಡೆ ಫಾರ್ಮಾ ಓನರ್ಗೆ ಅವರ ಅಸಿಸ್ಟೆಂಟ್ ಕಾಲ್ ಮಾಡಿ ಹೇಳ್ತಾರೆ, ಹಲವಾರು ದಿನಗಳಿಂದ ಹಾರ್ಡ್ ಡಿಸ್ಕ್ ಓಪನ್ ಮಾಡಕ್ಕೆ ನಾವು ಪ್ರಯತ್ನ ಪಡ್ತಿದ್ವಿ, ಕೊನೆಯದಾಗಿ ಅದು ಓಪನ್ ಆಯ್ತು. ಇನ್ಮುಂದೆ ಆ ದಾಕ್ಷಾಳ ಅವಶ್ಯಕತೆ ನಮಗೆ ಇಲ್ಲ, ಅವಳ ಕಥೆಯನ್ನ ನಾವು ನೋಡ್ಕೊಳ್ಳೋಣ ಅಂತ ನಿರ್ಧರಿಸ್ತಾರೆ. ಇವಾಗ ಅಸೈಲಂಗೆ ನೋಡಿದ್ರೆ ಡಾಕ್ಟರ್ ಆಗಿ ಫಾರ್ಮಾ ಕಂಪನಿ ಓನರ್ದು ಒಬ್ಬ ಅಸಿಸ್ಟೆಂಟ್ ಬರ್ತಾನೆ. ಹೀರೋನನ್ನ ಅಲ್ಲೇ ಇಟ್ಬಿಟ್ಟು ಕೊಲೆ ಮಾಡಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಹೀರೋನ್ ಅಲ್ಲಿದ್ದ ಒಂದು ಕತ್ತಿ ತಗೊಂಡು ಅವರನ್ನ ಚುಚ್ಚುತ್ತಾರೆ. ಸ್ಪಾಟ್ ನಲ್ಲೇ ಅವರು ತೀರಿ ಹೋಗ್ತಾರೆ. ಬೇಗನೆ ಹೀರೋನ್ ವಿಕ್ರಮ್ಗೆ ಕಾಲ್ ಮಾಡಿಬಿಟ್ಟು ಅಸೈಲಂಗೆ ಕರೆದಾಗ ವಿಕ್ರಮ್ ಅಲ್ಲಿಗೆ ಹೋಗಕ್ಕೆ ಇಳಿತಾನೆ. ಹೊರಡೋದಕ್ಕಿಂತ ಮುಂಚೆ ಆ ರಿಪೋರ್ಟರ್ ಹತ್ತಿರ ಹೋಗ್ಬಿಟ್ಟು, ಮೊದಲಿನಿಂದ ನೀನು ದಾಕ್ಷಾಳನ್ನ ಫಾಲೋ ಮಾಡ್ತಿದ್ಯಲ್ವಾ, ಅದು ಅಲ್ಲದೆ ಮಿಥಿಲಾ ಅನ್ನೋ ಒಂದು ಹುಡುಗಿ ಸ್ಟೋರಿ ಹೇಳಿದ್ದೆ, ಅವಳಿಗೂ ಇವಳಿಗೂ ಏನು ಸಂಬಂಧ ಅಂತ ಕೇಳಿದಾಗ ಮಿಥಿಲಾ ಅನ್ನೋ ಒಂದು ಹುಡುಗಿ ನಿಜವಾಗ್ಲೂ ಇದ್ದಳು. ಅವಳ ಕುಟುಂಬದವರು ಎಲ್ಲರೂ ತೀರಿ ಹೋಗಿದ್ದಾರೆ. ಆದರೆ ಮಿಥಿಲಾ ಅನ್ನುವವಳು ಮಾಯವಾಗಿ ಹೋದಳು. ಇವಾಗ ವಿಕ್ರಮ್ ಬೇಗನೆ ಹೋಗ್ತಾ ಇರ್ತಾರೆ. ಇನ್ನೊಂದ್ ಕಡೆ ಫಾರ್ಮಾ ಕಂಪನಿಯವರು ಒಂದು ದೊಡ್ಡ ಪಾರ್ಟಿಯನ್ನು ಅರೇಂಜ್ ಮಾಡಿರ್ತಾರೆ. ಸೊ ಆ ಪಾರ್ಟಿಯಲ್ಲಿ ಎಲ್ಲರೂ ಜಾಯ್ನ್ ಆಗಕ್ಕೆ ಬಂದಿರ್ತಾರೆ. ಅದು ಅಲ್ಲದೆ ನಮ್ಮ ಹೀರೋಂದು ಮೇಲಧಿಕಾರಿ ಸಹ ಅದರಲ್ಲಿ ಇರ್ತಾರೆ. ಹೀಗೆ ಪಾರ್ಟಿ ನಡೀತಾ ಇರುವಾಗ ದಿಢೀರ್ ಅಂತ ಅಲ್ಲಿ ಆ ಸ್ಮಾಕ್ ಬರಕ್ಕೆ ಶುರುವಾಗುತ್ತದೆ. ಎಲ್ಲರೂ ಅಲ್ಲಿಂದ ತಪ್ಪಿಸ್ಕೊಂಡು ಓಡಕ್ಕೆ ಟ್ರೈ ಮಾಡ್ತಾರೆ. ಕಿಲ್ಲರ್ ತನ್ನನ್ನ ಹುಡ್ಕೊಂಡು ಬರ್ತಾರೆ ಅಂತ ಮುಂಚೆನೆ ತಿಳಿದು ಫಾರ್ಮಾ ಕಂಪನಿ ಓನರ್ ಮಾಸ್ಕ್ ಅನ್ನ ಹತ್ತಿರದಲ್ಲೇ ಇಟ್ಕೊಂಡಿದ್ದರು. ಮಾಸ್ಕ್ ಹಾಕಿದ ತಕ್ಷಣ ಓನರ್ ಸೇಫ್ ಆಗ್ತಾರೆ. ಇವಾಗ ಆ ಹೊಗೆ ಒಳಗಡೆನೆ ಫಾರ್ಮಾ ಕಂಪನಿ ಓನರ್ ಹಾಗೂ ನಮ್ ಹೀರೋಗೆ ಫೈಟ್ ಆಗುತ್ತದೆ. ಕಂಪನಿ ಓನರ್ ನಮ್ ಹೀರೋನ ತುಂಬಾನೇ ಅಟ್ಯಾಕ್ ಮಾಡಿರ್ತಾರೆ. ಅದು ಅಲ್ಲದೆ ಅಲ್ಲಿಗೆ ಇವಾಗ ಬೇರೊಬ್ಬ ವ್ಯಕ್ತಿ ಬರ್ತಾನೆ. ಅದು ಬೇರೆ ಯಾರು ಅಲ್ಲ, ನಮ್ಮ ಸೈಕ್ಯಾಟಿಸ್ಟ್ ನೋಡಿದ್ರೆ ಒಂದು ವೈರ್ ನ ಕಟ್ಬಿಟ್ಟು ಈ ಫಾರ್ಮಾ ಕಂಪನಿ ಓನರ್ ನ ತುಂಬಾನೇ ಅಟ್ಯಾಕ್ ಮಾಡಕ್ಕೆ ಶುರು ಮಾಡ್ತಾರೆ. ಇವಾಗ ಹೀರೋನ್ ಹತ್ತಿರ ಬಂದ್ಬಿಟ್ಟು, ನೀನು ನನ್ನನ್ನ ಬೆಂಕಿ ಹಾಕಿ ಸುಟ್ರು ಸಹ ವಾಪಸ್ ಬರುವ ಫೋನಿಕ್ಸ್ ಹಕ್ಕಿ ಕಣೋ, ನಾನೇ ಮಿಥಿಲಾ, ನಾನೇ ದಕ್ಷ ಹಾಗಂತ ಹೇಳಿ ಫಾರ್ಮಾ ಕಂಪನಿ ಓನರ್ ಅನ್ನ ಕೊಲೆ ಮಾಡ್ತಾರೆ. ಬೇಸಿಕ್ ಆಗಿ ನಮ್ ಹೀರೋಯಿನೇ ಮಿಥಿಲಾ ಅನ್ಸುತ್ತದೆ. ಫ್ಲಾಶ್ ಬ್ಯಾಕ್ ನಲ್ಲಿ ನಮ್ ಹೀರೋನನ್ನ ಒಂದು ಮನೆಯೊಳಗಡೆ ಇಟ್ಟು ಬೆಂಕಿ ಹಚ್ಚಿ ಸುಟ್ಟಿರ್ತಾರೆ. ಅದರಿಂದ ನಮ್ ಹೀರೋನ್ ಹೇಗೋ ತಪ್ಪಿಸ್ಕೊಂಡು ಬಂದಿರ್ತಾರೆ. ಅದರಿಂದ ಮುಖ ಫುಲ್ ಸುಟ್ಟು ಹೋದ ನಮ್ ಹೀರೋಯಿನ್ ಪ್ಲಾಸ್ಟಿಕ್ ಸರ್ಜರಿಯನ್ನ ಮಾಡ್ಕೊಂಡಿರ್ತಾರೆ. ಅದರ ನಂತರ ಹೀರೋಯಿನ್ ದಾಕ್ಷ ಅನ್ನೋ ಒಂದು ಐಡೆಂಟಿಟಿಯಿಂದ ಬದುಕಕ್ಕೆ ಶುರು ಮಾಡ್ತಾರೆ. ಆದ್ರಿಂದಲೇ ಮಿಥಿಲಾ ಅನ್ನೋ ಹುಡುಗಿ ಮಾಯವಾಗಿ ಹೋದಳು ಅಂತ ಹೇಳ್ತಿದ್ದಾರೆ. ಇದೆಲ್ಲವನ್ನು ಮೇಲಧಿಕಾರಿಗಳು ನೋಡ್ತಾ ಇರ್ತಾರೆ. ನೀವಿಬ್ಬರು ಮಾಡಿದ ಕೆಲಸಕ್ಕೆ ನಿಮ್ಮಿಬ್ಬರನ್ನ ಅರೆಸ್ಟ್ ಮಾಡಿ ನನ್ನ ಕೈಯಲ್ಲಿ ಏನ್ ಬೇಕಾದರೂ ಮಾಡಬಹುದು, ಆದರೆ ಪರ್ಸನಲ್ ರೀಸನ್ಸ್ಗೋಸ್ಕರ ನಿಮ್ಮಿಬ್ಬರನ್ನ ನಾನು ಸುಮ್ನೆ ಬಿಡ್ತಿದ್ದೀನಿ, ಇಲ್ಲಿಂದ ಹೊರಡಿ ಅಂತ ಹೇಳ್ತಾರೆ. ಬೇಗನೆ ಸೈಕ್ಯಾಟಿಸ್ಟ್ ಮತ್ತು ನಮ್ ಹೀರೋನ್ ಅಲ್ಲಿಂದ ಹೊರಡ್ತಾರೆ. ಇವಾಗ ವಿಕ್ರಮ್ ನೋಡಿದ್ರೆ ಮೀಡಿಯಾದವ್ರನ್ನೆಲ್ಲ ಕರೆಸಿ ಮಾತಾಡಕ್ಕೆ ಶುರು ಮಾಡ್ತಾರೆ. ಬೇಸಿಕ್ ಆಗಿ ಈ ಮೆಂಟಲ್ ಅಸೈಲಮ್ದು ಆನರ್ ಬಂದು ಆ ಫಾರ್ಮಾ ಕಂಪನಿಯವರೇ. ಈ ಮೆಂಟಲ್ ಅಸೈಲಮ್ ನಲ್ಲಿರುವ ವ್ಯಕ್ತಿಗಳನ್ನೆಲ್ಲ ಇಟ್ಕೊಂಡು ಹ್ಯೂಮನ್ ಎಕ್ಸ್ಪೆರಿಮೆಂಟ್ಸ್ ಗಳನ್ನ ನಡೆಸ್ತಿದ್ದರು. ಒಂದೊಂದು ಮೆಡಿಸಿನ್ ಗಳನ್ನ ಎಕ್ಸ್ಪೆರಿಮೆಂಟ್ ನಡೆಸ್ತಾ ಇದ್ದರು. ಆದ್ದರಿಂದ ತುಂಬಾ ಜನರು ತೀರಿ ಹೋಗಿದ್ದಾರೆ. ಇದರಿಂದ ಬಾಧಿಸಲ್ಪಟ್ಟ ಯಾರೋ ಒಬ್ಬ ವ್ಯಕ್ತಿನೇ ಈ ಫಾರ್ಮಾ ಕಂಪನಿ ಓನರ್ ಅನ್ನ ಕೊಲೆ ಮಾಡಿದ್ದಾರೆ. ಯಾರು ಮಾಡಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ, ಆದಷ್ಟು ಬೇಗನೆ ನಾವು ಕಂಡು ಹಿಡಿತೀವಿ ಅಂತ ವಿಕ್ರಮ್ ಹೇಳ್ತಾನೆ. ರಿಪೋರ್ಟರ್ ಸುರೇಶ್ ಈ ಕೇಸ್ ನಲ್ಲಿ ತುಂಬಾನೇ ಹೆಲ್ಪ್ ಮಾಡಿರೋದ್ರಿಂದ ವಿಕ್ರಮ್ಗೆ ಗೊತ್ತಿರುವ ಡೀಟೇಲ್ಸ್ ಗಳನ್ನೆಲ್ಲ ಸುರೇಶ್ ಜೊತೆ ಹೇಳ್ಕೊಳ್ಳೋಣ ಅಂತ ಅವರನ್ನ ಮೀಟ್ ಮಾಡಕ್ಕೆ ಅಂತ ಬಂದಿರ್ತಾರೆ. ಊರಿನಲ್ಲಿ ಅಷ್ಟೆಲ್ಲ ಪೊಲೀಸರು ಇದ್ದರೂ ನೀನು ಯಾಕೆ ದಕ್ಷಾಳ ಇನ್ಫಾರ್ಮೇಶನ್ ಗಳನ್ನ ಕಲೆಕ್ಟ್ ಮಾಡ್ಬೇಕು ಅಂತ ಸುತ್ತಿ ಬರ್ತಿದ್ದೆ ಅಂತ ಕೇಳಿದಾಗ ಸುರೇಶ್ ಒಂದು ಕಥೆಯನ್ನ ಹೇಳ್ತಾನೆ. ಆಕ್ಚುಲಿ ನೀವು ದಾಕ್ಷ ಹಾಗೂ ಮಿಥಿಲಾ ಅನ್ನೋ ಹುಡುಗಿಯರಿಗೆ ಏನು ಸಂಬಂಧ ಅಂತ ಕೇಳ್ತಿದ್ರಿ ಅಲ್ವಾ, ಮಿಥಿಲಾ ಅನ್ನೋ ಹುಡುಗಿ ಹಾಗೂ ನನಗೆ ಸಂಬಂಧ ಇದೆ ಅಂತ ಹೇಳ್ತಾರೆ. ಏನ್ ಹೇಳ್ತಿದ್ಯಾ ಅಂತ ವಿಕ್ರಮ್ ಕೇಳಿದಾಗ ನನಗೆ ಒಬ್ಬ
ತಮ್ಮ ಇದ್ದ ಆ ತಮ್ಮನಿಗೆ ಟ್ರೀಟ್ಮೆಂಟ್ ನಡೆಸ್ತಿದ್ದವರು ಆ ಮಿಥಿಲಾ. ಆ ಟ್ರೀಟ್ಮೆಂಟ್ ನಲ್ಲಿ ಅವರ ತಮ್ಮ ತೀರಿ ಹೋಗ್ತಾರೆ. ಆದ್ರಿಂದ ಮಿಥಿಲಾಳ್ ಜೊತೆ ರಿವೆಂಜ್ ತಗೋಬೇಕು ಅಂತ ಈ ರಿಪೋರ್ಟರ್ ಮಿಥಿಲಾಳನ್ನ ಫಾಲೋ ಮಾಡಕ್ಕೆ ಶುರು ಮಾಡ್ತಾರೆ. ಹಾಗೆ ಫಾಲೋ ಮಾಡ್ತಾ ಇರುವಾಗ್ಲೇ ತನ್ನ ತಮ್ಮ ತೀರಿ ಹೋಗಿದ್ದಕ್ಕೂ ಮಿಥಿಲಾಳಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ, ಅದರ ಹಿಂದೆ ಬೇರೊಂದು ವಿಷಯ ಇದೆ ಅಂತ ತಿಳಿಯುತ್ತದೆ. ಇವಾಗ ವಿಕ್ರಮ್, ಏನಪ್ಪ ದಾಕ್ಷಾ ಹಾಗೂ ಮಿಥಿಲಾಳಿಗೆ ಏನೋ ಸಂಬಂಧ ಅಂತ ಕೇಳಿದ್ರೆ ನೀನು ಸಂಬಂಧನೇ ಇಲ್ಲದೆ ಬೇರೇನೋ ಕಥೆಯನ್ನ ಹೇಳ್ತಿದ್ಯಾ ಅಂತ ಕೇಳಿದಾಗ, ನಿಮ್ಮ ಪೊಲೀಸ್ ಬುದ್ಧಿಯನ್ನ ಇಟ್ಕೊಂಡು ಸ್ವಲ್ಪ ಯೋಚನೆ ಮಾಡಿ, ನಿಮಗೇನೆ ಎಲ್ಲ ಅರ್ಥವಾಗುತ್ತದೆ ಅಂತ ಸುರೇಶ್ ಹೇಳ್ತಾನೆ. ಇವಾಗ ನಮ್ಮ ಹೀರೋಯಿನ್ ವಿಕ್ರಮ್ಗೆ ಕಾಲ್ ಮಾಡ್ತಾಳೆ. ಹೀರೋ, ನೀನು ಒಳ್ಳೆಯವಳ ಅಥವಾ ಕ್ರಿಮಿನಲ ಅಂತ ನನಗೆ ಅರ್ಥನೇ ಆಗ್ತಿಲ್ಲ ಮಿಥಿಲಾ ಅಂತ ಹೇಳಿದಾಗ ಹೀರೋನ್ ಹೇಳ್ತಾರೆ, ನನ್ನನ್ನ ಮಿಥಿಲಾ ಅಂತ ಕರೆಯೋ ಅವಶ್ಯಕತೆ ಇಲ್ಲ, ದಾಕ್ಷಾ ಅಂತಾನೆ ಕರಿ. ನಾನು ದಾಕ್ಷಾಳಾಗಿ ಬದುಕಕ್ಕೆ ಶುರು ಮಾಡಿದ್ದಲ್ಲಿಂದ ನನಗೆ ಸಿಕ್ಕಿರೋ ಒಂದೇ ಒಂದು ಫ್ರೆಂಡ್ ನೀನ್ ಮಾತ್ರ, ಹಾಗಂತ ಹೀರೋನ್ ಹೇಳ್ತಾಳೆ. ಹೀರೋ ಕೇಳ್ತಾರೆ, ನಿನ್ನ ನೆಕ್ಸ್ಟ್ ಟಾರ್ಗೆಟ್ ಯಾರು ಅಂತ. ಆಲ್ರೆಡಿ ನನ್ನ ನೆಕ್ಸ್ಟ್ ಟಾರ್ಗೆಟ್ ಅವ್ರನ್ನ ನಾನು ಕೊಲೆ ಮಾಡಿ ಆಯ್ತು, ನನಗೆ ಒಂದು ಚಿಕ್ಕ ಸಹಾಯ ಮಾಡ್ತೀಯ, ನನ್ನ ತಂದೆ ಯಾರು ಅಂತ ಎಲ್ಲರಿಗೂ ಗೊತ್ತಾಗಬೇಕು. ಅವರು ಊರಿನ ಜನರಿಗೆ ಒಳ್ಳೇದ್ ಮಾಡ್ಬೇಕು ಅನ್ಕೊಂಡಿದ್ರಿಂದ ಮೋಸ ಮಾಡಿ ಕೊಲೆಯಾಗಿದ್ದಾರೆ. ಆದ್ದರಿಂದ ಅವರ ಬಗ್ಗೆ ಇರುವ ನಿಜಗಳು ಊರಿನ ಜನರಿಗೆಲ್ಲ ತಿಳಿಸ್ಬೇಕು ಅಂತ ಹೇಳ್ತಾಳೆ. ಅದು ಅಲ್ಲದೆ ಸ್ವಲ್ಪ ಸ್ವಲ್ಪ ಅಂತ ಆಯುರ್ವೇದ ಮೆಡಿಸಿನ್ಸ್ ಗಳೆಲ್ಲವೂ ನಾಶವಾಗುತ್ತಿದೆ, ಅದಕ್ಕೆ ಒಂದು ಮರು ಜನ್ಮ ನೀಡ್ಬೇಕು ಅಂತಾನು ಹೀರೋಯಿನ್ ಹೇಳ್ತಾಳೆ. ಸರಿ ದಾಕ್ಷಾ, ನೀನು ಆದಷ್ಟು ಬೇಗನೆ ವಾಪಸ್ ಬಾ, ಅದು ಪೊಲೀಸ್ ಆಫೀಸರ್ ಆಗಿ ಅಂತ ವಿಕ್ರಮ್ ಹೇಳ್ತಾನೆ. ಹೀರೋಯಿನ್ ಸಹ ಸ್ಮೈಲ್ ಮಾಡುತ್ತಾ ಕಾಲ್ ಅನ್ನ ಕಟ್ ಮಾಡ್ತಾರೆ. ಹೀಗೆ ತೋರಿಸುತ್ತಾ ಈ ಮೂವಿಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾರೆ. ಹೇಗಿತ್ತು ಸ್ನೇಹಿತರೆ ಮೂವಿ? ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ. ಅದೇ ತರ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಹಾಗೂ ಯಾವುದಾದರೂ ಮೂವಿಯ ಎಕ್ಸ್ಪ್ಲನೇಷನ್ ಬೇಕಾದ್ರೆ ಮೂವಿ ಹೆಸರನ್ನ ಕೆಳಗಡೆ ಕಮೆಂಟ್ ಮಾಡಿ. ನನ್ನ ಸ್ನೇಹಿತರಲ್ಲಿ ಯಾರಾದರೂ ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇನ್ನೂ ಒಂದು ಒಳ್ಳೆಯ ಕಥೆಯಾಗಿ ನಾಳೆ ನೋಡುವ.